ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ GPSTR 2022 ಒಂದು GK ಪೇಪರ್ ಅಥವಾ ಸಾಮಾನ್ಯ ಅಧ್ಯಯನ ಪತ್ರಿಕೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಏನಂದ್ರೆ ನಾವು ಕಂಪ್ಲೀಟ್ ಮಾಡಿದ್ವಿ. ಹಾಗಾಗಿ ಇದೊಂದು ಈ ಒಂದು ವಿಡಿಯೋನ ಮೂರನೇ ಪಾರ್ಟ್ ಆಗಿದೆ. ಇಲ್ಲಿ ಏನಂದ್ರೆ ನಾವು ಏನು ಜನರಲ್ ನಾಲೆಜ್ ಅಥವಾ ಜನರಲ್ ಸ್ಟಡೀಸ್, ಸಾಮಾನ್ಯ ಜ್ಞಾನದ ಸುಮಾರು 25 ಪ್ರಶ್ನೆಗಳನ್ನ ಡೀಟೇಲ್ಡ್ ಆಗಿ ವಿತ್ ಕರೆಂಟ್ ಅಫೇರ್ಸ್ ಅಲ್ಲಿ ಮುಖಾಂತರ ಅಂದ್ರೆ ಈ ಒಂದು ಕ್ಲಾಸ್ ಅಲ್ಲಿ ವಿಡಿಯೋ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶ್ಚನ್. ಓಕೆ, 51ನೇ ಪ್ರಶ್ನೆ ಆಗಿದೆ, ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಗೊತ್ತಿರುವಂತೆ ಏನು ಚಿದಂಬರ ರಹಸ್ಯ ಇದೆಯಲ್ಲ, ಇದರ ಒಂದು ಕೃತಿಯ ಕರ್ತೃ ಬಂದು ಯಾರಂದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವರು. ಓಕೆನಾ? ಹಾಗಾಗಿ ಆಪ್ಷನ್ ಏನಾಗುತ್ತೆ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಹೌದಾ? ನೋಡಿ, KP ಪೂರ್ಣಚಂದ್ರ ತೇಜಸ್ವಿ ಇವರು ಏನಂದ್ರೆ ಕುವೆಂಪು ಅವರ ಮಗ ಆಗಿದ್ದಾರೆ. ಇವರು ಹಲವಾರು ಕಾದಂಬರಿಗಳನ್ನ ಕೂಡ ಬರೆದಿದ್ದಾರೆ. ಓಕೆ, ಅದರಲ್ಲಿ ಪ್ರಮುಖವಾಗಿ ಬಂದಾಗ ನಿಮಗೆಲ್ಲ ಗೊತ್ತಿರುವಂತೆ ಚಿದಂಬರ ರಹಸ್ಯ ಆಗಿದೆ. ಅದೇ ರೀತಿ ಅಬಚೂರಿನ ಪೋಸ್ಟ್ ಆಫೀಸ್ ಆಗಿದೆ. ವೆರಿ ಇಂಪಾರ್ಟೆಂಟ್, ಅಬಚೂರಿನ ಪೋಸ್ಟ್ ಆಫೀಸ್ ಇವರ ಒಂದು ಬಹಳ ಫೇಮಸ್ ಒಂದು ಕಾದಂಬರಿ ಆಗಿದೆ, ಪೋಸ್ಟ್ ಆಫೀಸ್ ಅಂತ. ಅದೇ ರೀತಿ ಇವರ ಒಂದು ಕರ್ವಾರೋ ಅನ್ನೋದು ಕೂಡ ಬಹಳ ಒಂದು ಪ್ರಮುಖವಾಗಿರುವಂತಹ ಕೃತಿಯಾಗಿದೆ. ಹೌದಾ? ಇವೆಲ್ಲ ಕೂಡ ಅವರ ಪ್ರಮುಖ ಕೃತಿಗಳಾಗಿರುವಂತದ್ದಾಗಿದೆ. ಅದೇ ರೀತಿ ಕುವೆಂಪು ನಮಗೆ ಬಹಳ ಫೇಮಸ್, ನಮ್ಮ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಜೊತೆಗೆ ಇವರೇನಂದ್ರೆ ಇವರನ್ನ ರಾಷ್ಟ್ರಕವಿ ಅಂತ ಕೂಡ ಕರಿತೀವಿ. ಹೌದಾ? ಇವರು ಹಲವಾರು ಕೃತಿಗಳು ಬರೆದಿದ್ದಾರೆ. ಅವರ ಒಂದು ಲೀಸ್ಟ್ ಬೇಕಾದ್ರೆ ನಿಮ್ಗೆ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಅವರ ಶ್ರೀರಾಮನ ದರ್ಶನ ಇದೆಯಲ್ಲ, ಇದಕ್ಕೇನಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಹೌದಾ? ಅದೇ ರೀತಿ ಶೂದ್ರ ತಪಸ್ವಿ ಅಂತಿದೆ, ತಪೋನಂದನ್ ಅಂತಿದೆ. ಜೊತೆಗೆ ಇವರ ಒಂದು ಆತ್ಮಕಥೆ ಬಂದು ನೆನಪಿನ ದೋಣಿಯಲ್ಲಿ ಅಂತ ನೋಡಿ. ಇವರ ಒಂದು ಆತ್ಮಕೃತ್ಯವಾದ ಕಥೆಯಾಗಿದೆ ನೆನಪಿನ ದೋಣಿಯಲ್ಲಿ ಅಂತಂದ್ರೆ ಇವರ ಒಂದು ಆಟೋಬಯೋಗ್ರಫಿ ಅಂತ ಕರೀತಾರೆ, ನೆನಪಿನ ದೋಣಿಯಲ್ಲಿ. ಹಾಗಾಗಿ ಇವ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರುತ್ತೆ. ಒಂದ್ಸಲ ಲೀಸ್ಟ್ ಇದೆ, ಆಮೇಲೆ ನೋಡ್ಕೊಳ್ಳಿ. ಜೇನಾಗೋ, ಅನಿಕೇತನ, ಎಲ್ಲ ಚಂದ್ರಹಾಸ, ನನ್ನ ದೇವರು, ಇತರ ಕೃತಿಗಳು ಎಲ್ಲ ಕೂಡ ಅವರ ಒಂದು ಪ್ರಮುಖವಾದ ಕೃತಿಗಳಾಗಿದೆ. ಅದೇ ರೀತಿ ಲಂಕೇಶ್. ಹೌದಾ? ಲಂಕೇಶ್ ಅವರ ಬಹಳ ಫೇಮಸ್ ಕೃತಿ ಅಂದ್ರೆ ಉಳಿ ಮಾವಿನ ಮರ ಅಂತ ಕರಿತೀವಿ ನಾವು. ಉಳಿ ಮಾವಿನ ಮರ ಅನ್ನೋದು ಕೂಡ ಅವರ ಒಂದು ಉಳಿ ಮಾವಿನ ಮರ. ಮತ್ತೆ ಅವರು ಲಂಕೇಶ್ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಗಿರೀಶ್ ಕಾರ್ನಾಡ್, ಇವರು ಕೂಡ ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಇವರು ಕೂಡ ಹಲವಾರು ಕೃತಿಗಳನ್ನು ಬರೀತಾರೆ. ಓಕೆ, ಇವರು ಮೂಲತವಾಗಿ ನಾಟಕರಾಗಿದ್ದಾರೆ. ಇವರ ಒಂದು ಬಹಳ ಫೇಮಸ್ ಆಗಿರುವಂತಹ ನಾಟಕ ಅಂದ್ರೆ ತುಘಲಕ್ ಅಲ್ವಾ? ತುಘಲಕ್ ಆಗಿದೆ. ಗೊತ್ತಿರ್ಬೇಕು ನಿಮಗೆ. ಅದೇ ರೀತಿ ನೋಡಿ, ಇವ್ರದ್ದು ಕೊನೆಯ ಕೃತಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮಗೆ. ಕೊನೆಯ ಕೃತಿ ಆಗಿದೆ ರಾಕ್ಷಸ ತಂಗಡಿ ಅಂತ ಕರೀತಾರೆ. ಓಕೆ, ಗಿರೀಶ್ ಕಾರ್ನಾಡ್ ಅವರ ಒಂದು ಕೊನೆಯ ಕೃತಿ ಯಾವ್ದಂದ್ರೆ ರಾಕ್ಷಸ ತಂಗಡಿಯಾಗಿದೆ. ಇದೇನಂದ್ರೆ ಏನು ವಿಜಯನಗರ ಸಾಮ್ರಾಜ್ಯದ ಒಂದು ಏನು ರಕ್ಕಸ ತಂಗಡಿಗೆ ತಾಳಿಕೋಟಿ ಕದಂಬ ಕುರಿತಾಗಿರುವಂತಹ ಒಂದು ಕೃತಿಯಾಗಿದೆ. ಇದು ಅವರ ಒಂದು ಕೊನೆಯ ಕೃತಿಯಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಆಕ್ಚುಲಿ ನಮಗೆ ಲಾಸ್ಟ್ ಇಯರ್ ಏನಾಯ್ತಂದ್ರೆ ನಮ್ಮ ಕನ್ನಡದ ಖ್ಯಾತ ಸಾಹಿತಿಗಳಿರುವಂತಹ ಪದ್ಮಭೂಷಣ ಸಾಹಿತ್ಯ ಪುರಸ್ಕೃತರಾಗಿರುವಂತಹ SL ಭೈರಪ್ಪನವರು ನಿಧನರಾಗಿದ್ರು. ಹಾಗಾಗಿ ನಮಗೆ ಮುಂಬರುವಂತ ಎಕ್ಸಾಮ್ಗಳಲ್ಲಿ ಅವರ ಒಂದು ಕಾವ್ಯದ ಕೃತಿಗಳ ಬಗ್ಗೆ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಅವರ ಕಾದಂಬರಿಗಳಾಗಿದೆ, ಗೊತ್ತಿರಲಿ ನಿಮಗೆ. ಧರ್ಮಶ್ರೀ ಇದೆ, ದೂರ ಸರಿದರು, ಮತದಾನ, ವಂಶವೃಕ್ಷ ಮೂವಿ ಕೂಡ ಆಗಿದೆ, ಜಲಪಾತ, ನಾಯನಳು ಕೂಡ ಮೂವ್ ಆಗಿದೆ, ತಾಯಿ ತಬ್ಬಲಿ ನೀನದೆ ಮಗನೇ ಇವರ ಪ್ರಮುಖ ಕಾದಂಬರಿಗಳಾಗಿದೆ. ಓಕೆನಾ? ಅದೇ ರೀತಿ ಗೃಹಭಂಗ ಇದೆ, ನಿರಾಕರಣೆ ಇದೆ, ಗ್ರಹಣ ಇದೆ, ದಾಟು ಇದೆ, ಅನ್ವೇಷಣೆ ಇದೆ. ಇವರೆಲ್ಲ ಏನಂದ್ರೆ ಪ್ರಮುಖ ಕಾದಂಬರಿಗಳಾಗಿದೆ. ಇವರ ಆತ್ಮಚರಿತ್ರೆ ಬಂದು ಯಾವಂದ್ರೆ ಬಿತ್ತಿ ಅಂತಿದೆ ನೋಡಿ. ಬಿತ್ತಿ ಏನಂದ್ರೆ ಇವರ ಒಂದು ಆತ್ಮಚರಿತ್ರೆ ಆಗಿದೆ. ಓಕೆ, ಇವರು ತತ್ವಶಾಸ್ತ್ರ ಕೂಡ ಕುರಿತು ಹಲವಾರು ಕೃತಿಗಳು ಬರೆದಿದ್ದಾರೆ. ಸತ್ಯ ಮತ್ತು ಸೌಂದರ್ಯ ಅಂತಿದೆ, ಸಾಹಿತ್ಯ ಮತ್ತು ಪ್ರತೀಕ ಅಂತಿದೆ, ಕಥೆ ಮತ್ತು ಕಥಾವಸ್ತು ಅಂತಿದೆ. ಓಕೆ, ಅದೇ ರೀತಿ ಮೂವಿಗಳಾಗಿದ್ದು ವಂಶವೃಕ್ಷ, ತಬ್ಬಲಿ ನೀನಾದೆ ಮಗನೇ, ಮತದಾನ ಮತ್ತೆ ನಾಯನಳ ಅಂತ ಕರೀತಾರೆ. ಓಕೆ, ಹಾಗಾಗಿ ಇವ್ರ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವಂತ ಎಕ್ಸಾಮ್ಗಳಲ್ಲಿ. ಹಾಗಾಗಿ ನಮ್ಗೆ ಇಲ್ಲಿ ಸರಿಯಾದ ಉತ್ತರ ಏನು ಚಿದಂಬರ ರಹಸ್ಯ ಇದೆಯಲ್ಲ, ಇದರ ಒಂದು ಕರ್ತೃ ಅಥವಾ ಲೇಖಕರಾಗಿದ್ದಾರೆ KP ಪೂರ್ಣಚಂದ್ರ ತೇಜಸ್ವಿ ಅವರು. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಏನ್ ನೋಡಿ, ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲೇನಂತಂದ್ರೆ ಒಂದು ಅಂತಾರಾಷ್ಟ್ರೀಯ 2020 ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಏನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನಮ್ಮ ಕನ್ನಡಕ್ಕೆ ಬಂದಿದೆ, ಕನ್ನಡ ಲೇಖಕರಿಗೆ ಬಂದಿದೆ. ಯಾವುದು? ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2025 ಯಾವ ಕೃತಿಗೆ ಕೃತಿಯಾಗಿದೆ? ಎದೆ ಆಣತಿ ಅಂತ ಕರೀತಾರೆ. ಇದರ ಲೇಖಕರಾಗಿದ್ದಾರೆ ಬಾನು ಮುಸ್ತಾಕ್ ಅವರು. ಇದು ಕನ್ನಡದ ಕೃತಿಯಾಗಿದೆ. ಇದಂದ್ರೆ ಇಂಗ್ಲಿಷ್ಗೆ ತರ್ಜುಮೆ ಆಗಿರೋದು. ಅದರ ಹೆಸರು ಬಂದು ಹಾರ್ಟ್ ಲ್ಯಾಂಪ್ ಅಂತ ಕರೀತಾರೆ. ಇದನ್ನ ತರ್ಜುಮೆ ಮಾಡಿದ್ದಾರೆ ಅಂದ್ರೆ ದೀಪಾ ಬಸ್ತಿ ಅವರು. ಓಕೆನಾ? ಹಾಗಾಗಿ
ಕನ್ನಡಕ್ಕೆ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ತಂದುಕೊಟ್ಟಂತ ಕೃತಿ ಅಂದ್ರೆ ಇದೇ ಅಣತಿಯಾಗಿದ್ದಾರೆ. ಅದರ ಲೇಖಕರಾಗಿದ್ದಾರೆ ಬಾನು ಮುಸ್ತಾಕ್ ಅವರು. ಓಕೆ, ಸೊ ಅದರ ತರ್ಜುಮೆ ಮಾಡಿದ್ದು ದೀಪಾ ಬಸ್ತಿಯವರು. ಹಾಗಾಗಿ ಇದ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ 2025 ಅಂದ್ರೆ ಆಕ್ಚುಲಿ ನಮ್ಮ ಕನ್ನಡಕ್ಕೆ 2 ಪ್ರಶಸ್ತಿಗಳು ಬಂದಿದೆ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ 2025 ಒಂದು ಯುವ ಪುರಸ್ಕಾರ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾರಿಗೆ? ಲೇಖಕರಾಗಿರುವಂತಹ ಆರ್ ದಿಲೀಪ್ ಕುಮಾರ್ ಅವರಿಗೆ. ಅವರ ಕೃತಿಯಾಗಿದೆ ಪಚ್ಚೆ ಜಗುಲಿ ಅಂತ ನೋಡಿ, ವೆರಿ ಇಂಪಾರ್ಟೆಂಟ್. ಇವರು ಅಂದ್ರೆ 2025 ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡುವಂತ ಯುವ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರ ಲೇಖಕರು ಬಂದು ಆರ್ ದಿಲೀಪ್ ಕುಮಾರ್. ಕೃತಿಯಾಗಿದೆ ಪಚ್ಚೆ ಜಗುಲಿ ಅಂತ. ಅದೇ ರೀತಿ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ ಪಡ್ಕೊಂಡಿದ್ದಾರೆ. ಯಾರಂತಂದ್ರೆ ಕೆ ಶಿವಲಿಂಗಪ್ಪ ಹಂದಿಯಾಳ್ ಅವರು. ಅವರ ಕೃತಿಯಾಗಿದೆ ನೋಟ್ಬುಕ್ ಅಂತ. ಇವೆರಡು ಕೂಡ ನಿಮ್ಗೆ ಗೊತ್ತಿರಬೇಕು. ಒಂದು ಯುವ ಪುರಸ್ಕಾರ, ಯಾವ ಕೃತಿ? ಪಚ್ಚೆ ಜಗುಲಿ. ಇನ್ನೊಂದು ಬಾಲ ಪುರಸ್ಕಾರ, ಬಾಲ ಸಾಹಿತ್ಯ ಪುರಸ್ಕಾರ, ಅದು ನೋಟ್ಬುಕ್ ಪುಸ್ತಕಕ್ಕೆ ಡಾಕ್ಟರ್ ಕೆ ಶಿವಲಿಂಗಪ್ಪ ನಂದಿಯಾಳ್ ಅವರು ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ನಮಗೆ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಬರುವಂತ ಎಕ್ಸಾಮ್ ಗಳಲ್ಲಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎಸ್, ಒಂದು ಹಿಸ್ಟ್ರಿ ಕ್ವಶನ್ ಆಗಿದೆ. ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವಂತ ರಾಜ ಯಾರು ಅಂತ ಕೊಟ್ಟಿದ್ದಾರೆ. ಹೌದಾ? ನಮ್ಮ ಏನಂದ್ರೆ ಇಂಡಿಯನ್ ನೆಪೋಲಿಯನ್ ಅಂತ ಕರೀತಾರೆ. ಯಾರು ಕರಿತೀವಿ ನಾವು ಸಾಮಾನ್ಯವಾಗಿ? ಏನು ಸಮುದ್ರಗುಪ್ತ ಇದಲ್ಲ, ಗುಪ್ತರ ಬಹಳ ಶ್ರೇಷ್ಠವಾಗಿರುವಂತಹ ಪ್ರಸಿದ್ಧ ಆಗಿರುವಂತಹ ಅರಸರಾಗಿರುವಂತ ಸಮುದ್ರಗುಪ್ತನ ಏನ್ ಕರೀತಾರೆ ಅಂದ್ರೆ ಯಾರು? ಇಂಗ್ಲಿಷ್ ನ ಏನು ಬ್ರಿಟಿಷ್ ಹಿಸ್ಟಾರಿಯನ್ ಆಗಿರುವಂತ, ಬ್ರಿಟಿಷ್ ನ ಇತಿಹಾಸ ತಜ್ಞರಾಗಿರುವಂತ ಯಾರು ಹೆಸರು ಬಂದು ವಿನ್ಸೆಂಟ್ ಅರ್ಥೂರ್ ಸ್ಮಿತ್ ಅಂತ. ವಿನ್ಸೆಂಟ್ ಅರ್ಥೂರ್ ಸ್ಮಿತ್ ಏನಂದ್ರೆ, ಯಾಕೆಂದ್ರೆ ಇವರನ್ನ ನೆಪೋಲಿಯನ್ಗೆ ಹೋಲಿಕೆ ಮಾಡಿ ಏನಂದ್ರೆ ಇವರನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಯಾಕಂದ್ರೆ ಇವರು ಸಾಕಷ್ಟು ಏನಂತಂದ್ರೆ ಒಂದು ಯುದ್ಧಗಳನ್ನು ಮಾಡಿ ಗೆಲುವು ಸಾಧಿಸ್ತಾರೆ. ಹಾಗಾಗಿ ಮತ್ತೆ ಅವರೊಂದು ಅತಿ ದೊಡ್ಡದಾಗಿರುವಂತಹ ಒಂದು ಮಿಲಿಟರಿ ಕೂಡ ಇತ್ತು. ಓಕೆನಾ? ಸೊ ಏನಂತಂದ್ರೆ ಇವರನ್ನ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಸಮುದ್ರಗುಪ್ತನ ಏನೋ ಒಂದು ಈ ಮಿಲಿಟರಿ ಏನಂದ್ರೆ ಒಂದು ಹೋರಾಟ ಆಗಿರೋದಿಲ್ಲ, ಅದ್ರ ಬಗ್ಗೆ ಏನಂದ್ರೆ ಒಂದು ಶಾಸನ ಕೂಡ ಇದೆ. ಅದೇನ್ ಕರಿತೀವಿ ನಾವು? ಅಲಹಾಬಾದ್ ಶಾಸನ ಅಂತ ಕರೀತಾರೆ. ಅಲಹಾಬಾದ್ ಶಾಸನ ಅಂತ ಕರೀತಾರೆ. ಇದು ಬರುತ್ತೆ ಯಾರಂತಂದ್ರೆ ಹರಿಶೇನ. ಓಕೆ, ಗೊತ್ತಿರ್ಬೇಕು ನಿಮಗೆ. ಹರಿಶೇನ ಈ ಒಂದು ಶಾಸನವನ್ನ ಬರೆದಿರುವಂತದ್ದಾಗಿದೆ. ಸೊ ನಮಗೆ ಇಲ್ಲಿ ಭಾರತ ನೆಪೋಲಿಯನ್ ಅಂತ ಕರೆಯಲ್ಪಡುವಂತ ರಾಜ್ಯ ಅಂತಂದ್ರೆ ಸಮುದ್ರಗುಪ್ತ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಏನು? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ್ ಇದಾರಲ್ಲ, ಇವರು ಏನಂದ್ರೆ ಆಕ್ಚುಲಿ ಇವರು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಅರಸನಾಗಿದ್ದಾರೆ. ಸಮುದ್ರಗುಪ್ತ ಬಂದು ಈತ ಗುಪ್ತರ ಕಾಲದ ಶ್ರೇಷ್ಠ ಅರಸನಾಗಿದ್ದಾನೆ. ಈತನ ಕಾಲ ಆಗಿತ್ತು 335ರಿಂದ 380 AD ಈತನ ಒಂದು ಕಾಲಮಾನ ಆಗಿತ್ತು. ಈತ ಗುಪ್ತರ ಶ್ರೇಷ್ಠ ಅರಸವಾಗಿರ್ತಾನೆ. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿ ನೋಡಿ BCCI ನ ವಿಸ್ತೃತ ರೂಪ ಕೇಳ್ತಾರೆ. ಹೌದಾ? ಸೊ BCCI ಅನ್ನೋದು ಗೊತ್ತಾಗುತ್ತೆ ನಮಗೆ. ಇದೊಂದು ಇಂಡಿಯಾದ ಒಂದು ಕ್ರಿಕೆಟ್ ಬೋರ್ಡ್ ಆಗಿದೆ. ಹೌದಲ್ವಾ? ಏನಿದೆ ಫುಲ್ ಫಾರ್ಮ್? ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ನಮ್ಮ ಭಾರತದಲ್ಲಿ ಏನು ಕ್ರಿಕೆಟ್ ಅನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಅಂದ್ರೆ ಯಾವುದಂತಂದ್ರೆ ಅದು ರಾಷ್ಟ್ರೀಯ ಸಂಸ್ಥೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಶಾರ್ಟ್ ಕಟ್ ಆಗಿ BCCI ಅಂತ ಕರೀತಾರೆ. ಓಕೆ, ಇದು ಸ್ಥಾಪನೆ ಆಗಿದೆ ಯಾವಾಗಂದ್ರೆ 1928ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇದೆ ಮುಂಬೈಲಿ. ಓಕೆ, ಇದರ ಕೇಂದ್ರ ಕಚೇರಿ ಇದೆ ಮುಂಬೈಲಿ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಕೀ ಆನ್ಸರ್ ಕೂಡ 3 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವಂತಹ ಸ್ಥಳ ಕೇಳ್ತಾರೆ. ಓಕೆ, ಲಾರ್ಡ್ಸ್ ಕ್ರಿಕೆಟ್ ಅಂತ ಇದೆಯಲ್ಲ, ಇರುವಂತದ್ದು ಅಂದ್ರೆ ಸ್ಟೇಡಿಯಂ ಇರುವಂತದ್ದು ಅದು ಲಂಡನ್ ನಲ್ಲಿ. ಇದೊಂದು ಒನ್ ಆಫ್ ದಿ ಓಲ್ಡೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಕರೀತಾರೆ. ಜಗತ್ತಿನ ಅತ್ಯಂತ ಹಳೆಯದಾಗಿರುವಂತಹ ಒಂದು ಕ್ರೀಡಾಂಗಣ ಅಂತ ಕರೀತಾರೆ. ಅದ್ಯಾವುದು? ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಕರೀತಾರೆ. ಇದಿರುವಂತದ್ದು ಲಂಡನ್ ನಲ್ಲಿ. ಹಾಗಾಗಿ ಆಪ್ಷನ್ 4 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಿಸುವ ದಿನ ಅಂತ ಕೇಳ್ತಾರೆ. ನ್ಯಾಷನಲ್ ಸೈನ್ಸ್ ಡೇ ನಾವು ಯಾವಾಗ ಆಚರಿಸ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ನಮಗೆ ಬಹಳ ಇಂಪಾರ್ಟೆಂಟು ಇದು. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ ಅಲ್ವಾ? ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಿಸ್ತೀವಿ. ಯಾವಾಗ ಆಚರಿಸ್ತೀವಿ? ಪ್ರತಿ ವರ್ಷ ಇದನ್ನ ಫೆಬ್ರವರಿ 28ನೇ ಫೆಬ್ರವರಿ ಏನಂದ್ರೆ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು? ರಾಷ್ಟ್ರೀಯ ವಿಜ್ಞಾನ ದಿನ ಅಥವಾ ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಿಸ್ತೀವಿ. ಹಾಗಾಗಿ ನಮಗೆ ಆಪ್ಷನ್ 1 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಆಕ್ಚುಲಿ ನಾವು ಕರೆಂಟ್ ಅಫೇರ್ಸ್ ಯಾವ ತರ ಕ್ವಶನ್ಸ್ ಕೇಳಬಹುದು ಅಂದ್ರೆ ನೋಡಿ ಗೊತ್ತಿರಲಿ. ಏನು ರಾಷ್ಟ್ರೀಯ ವಿಜ್ಞಾನ ದಿನ ಇದೆಯಲ್ಲ, ಇದನ್ನ ನಾವು ಏನ್ ಮಾಡ್ತೀವಿ? ಪ್ರತಿ ವರ್ಷ ಫೆಬ್ರವರಿ 28ಕ್ಕೆ ಆಚರಣೆ ಮಾಡ್ತೀವಿ. ಏನಕ್ಕಂದ್ರೆ ಫೆಬ್ರವರಿ 8 ಏನಾಗುತ್ತೆ ಆಕ್ಚುಲಿ ನಮ್ಮ ದೇಶದಲ್ಲಿ ಏನು 1928ಕ್ಕೆ ಏನಾಗುತ್ತೆ ಸೊ ಯಾರು? ನಮ್ಮ CV ರಾಮನ್ ಏನ್ ಮಾಡ್ತಾರೆ? ಅವರೊಂದು ರಾಮನ್ ಪರಿಣಾಮ ಎನ್ನುವಂತ ಒಂದು ಸಂಶೋಧನೆ ಮಾಡ್ತಾರೆ. ಏನ್ ಮಾಡ್ತಾರೆ? ರಾಮನ್ ಎಫೆಕ್ಟ್ ಅಂತ ಏನ್ ಮಾಡ್ತಾರೆ ಅವರು? ಅದನ್ನ ಡಿಸ್ಕವರಿ ಮಾಡ್ತಾರೆ. ಅದೇನಾಗುತ್ತೆ ಅವ್ರಿಗೆ? 1930ಕ್ಕೆ ಏನಾಗುತ್ತೆ? ಅದು ಸಂಬಂಧಪಟ್ಟಂತೆ ಅವ್ರಿಗೆ
ಸೊ ಯಾವ್ದ್ರಲ್ಲಿ ಫಿಸಿಕ್ಸ್ ಅಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಫೆಬ್ರವರಿ 28ಕ್ಕೆ ಡಿಸ್ಕವರಿ ಮಾಡ್ತಾರಲ್ವಾ, ಹಾಗಾದ್ರೆ ಅದರ ಸ್ಮರಣಾರ್ಥ ಏನ್ ಮಾಡ್ತೀವಿ ನಾವು ಆಕ್ಚುಲಿ ಪ್ರತಿ ವರ್ಷ ಸೊ ಯಾವಾಗಿಂದ 1987ರಿಂದ ಫೆಬ್ರವರಿ 28ಅನ್ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸ್ತೀವಿ. ಹಾಗಾದ್ರೆ ನಿಮ್ಗೆ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಹಾಗಾದ್ರೆ 2026ರ ಫೆಬ್ರವರಿ 28 ಆಚರಿಸಿರುವಂತ ರಾಷ್ಟ್ರೀಯ ವಿಜ್ಞಾನ ದಿನದ ಒಂದು ದೇಹವಾಕ್ಯ ಏನಂತ ಕೇಳ್ತಾರೆ, ಥೀಮ್ ಕೇಳ್ತಾರೆ. ಗೊತ್ತಿರ್ಬೇಕು ನಿಮ್ಗೆ, ವುಮೆನ್ ಇನ್ ಸೈನ್ಸ್ ಕ್ಯಾಟಲೈಸಿಂಗ್ ವಿಕಸಿತ್ ಭಾರತ್ ಅಂತ ನೋಡಿ. ಇದಂದ್ರೆ 2026ರ ಒಂದು ರಾಷ್ಟ್ರೀಯ ವಿಜ್ಞಾನ ದಿನದ ಒಂದೇನಾಗಿದೆ, ಥೀಮ್ ಆಗಿದೆ ಅಥವಾ ದೇಹವಾಗಿದೆ. ವುಮೆನ್ ಇನ್ ಸೈನ್ಸ್ ಅಂದ್ರೆ ವಿಜ್ಞಾನದಲ್ಲಿ ಮಹಿಳೆಯರು, ಕ್ಯಾಟಲೈಸಿಂಗ್ ದ ವಿಕಸಿತ್ ಭಾರತ ಅಂತ ಕರೀತಾರೆ. ಅಂದ್ರೆ ವಿಕಸಿತ್ ಭಾರತವನ್ನ ಕೆಟಲೈಸ್ ಮಾಡುವಂತದ್ದು ಥ್ರೋ ವುಮೆನ್ ಮುಖಾಂತರ ಅಂತ. ಅದನ್ನ ಸೊ ಏನಾಗಿದೆ ಅಂದ್ರೆ, ಸೊ 2026ರ ರಾಷ್ಟ್ರೀಯ ವಿಜ್ಞಾನ ದಿನದ ಒಂದು ದೇಹ ವಾಕ್ಯವಾಗಿದೆ ಅಥವಾ ಥೀಮ್ ಆಗಿದೆ. ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಮುಂಬರುವಂತ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಓಕೆ, ವೈರಸ್ಗಳ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆಗೆ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಹೌದಾ, ಸ್ಟಡಿ ಆಫ್ ವೈರಸ್ ಮಾಡುವಂತ ಒಂದು ಏನಂದ್ರೆ ಸೈನ್ಸ್ ಬ್ರಾಂಚ್ ಯಾವ್ದು ಅಂತ ಕೇಳಿದ್ರೆ ಇಲ್ಲಿ ಯೂರೋಲಜಿ ಅಂತ ಕೊಟ್ಟಿದ್ದಾರೆ ನೋಡಿ. ಯೂರೋಲಜಿ ಇದೆಯಲ್ಲ, ಯೂರೋಲಜಿ ಅಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಇದು ಕಿಡ್ನಿಗಳ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಏನು ಶಾಸ್ತ್ರ, ಒಂದು ವಿಜ್ಞಾನ ಶಾಖೆ ಇದೆ, ಅದಕ್ಕೆ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಯೂರೋಲಜಿ ಅಂತ ಕರೀತಾರೆ. ಅದೇ ರೀತಿ ನ್ಯೂರಾಲಜಿ ಅಂದ್ರೆ ಇದು ನರಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನ ಶಾಖೆ ಇದೆಯಲ್ಲ, ದ ಸ್ಟಡಿ ಆಫ್ ದಿ ನ್ಯೂರಾನ್ಸ್ ಅಂತ ಕರೀತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು ನ್ಯೂರಾಲಜಿ ಅಂತ ಕರೀತಾರೆ. ಅದೇ ರೀತಿ ವೈರಾಲಜಿ ಅಂದ್ರೆ ಏನಂದ್ರೆ ಇದು ವೈರಸ್ಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನ ಶಾಖೆ ಇದೆಯಲ್ಲ, ಅದಕ್ಕೆ ಅಂತ ಕರಿತೀವಿ ನಾವು ಸೊ ವೈರಾಲಜಿ ಅಂತ ಕರೀತಾರೆ. ಅದೇ ರೀತಿ ಪ್ಯಾಥಾಲಜಿ ಅಂದ್ರೆ ರೋಗಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನದ ಶಾಖೆ ಅಂತ ಕರಿತೀವಿ ಅಂದ್ರೆ ಅದನ್ನ ನಾವು ಪ್ಯಾಥಾಲಜಿ ಅಂತ ಕರೀತೇವೆ. ಸ್ಟಡಿ ಆಫ್ ದಿ ಡಿಸೀಸಸ್ ಈಸ್ ಕಾಲ್ಡ್ ದಿ ಪ್ಯಾಥಾಲಜಿ ಅಂತ ಕರೀತಾರೆ. ದ ಸ್ಟಡಿ ಆಫ್ ವೈರಸ್ ಈಸ್ ಕಾಲ್ಡ್ ದಿ ವೈರಾಲಜಿ ಅಂತ ಕರೀತಾರೆ. ದ ಸ್ಟಡಿ ಆಫ್ ನ್ಯೂರಾನ್ಸ್ ಈಸ್ ಕಾಲ್ಡ್ ದಿ ನ್ಯೂರಾಲಜಿ ಅಂತ ಕರೀತಾರೆ. ದ ಸ್ಟಡಿ ಆಫ್ ಕಿಡ್ನಿ ಈಸ್ ಕಾಲ್ಡ್ ದಿ ಯೂರಾಲಜಿ ಅಂತ ಕರೀತಾರೆ. ಕಿಡ್ನಿ ಅಂಡ್ ಅದರ್ ಏನಂತಾರೆ, ಇದು ಯೂರಿನೇಟರಿ ರೇಟ್ರಸ್ ಅಂತ ಬಂದಾಗೆ ಗೊತ್ತಾಗ್ತೀವಿ. ಓಕೆ, ಹಾಗಾಗಿ ಆಪ್ಷನ್ ಆಗುತ್ತೆ ನೋಡಿ. ಆಪ್ಷನ್ ಇದು 2 ಇದೆ. ಓಕೆ, ಆಪ್ಷನ್ ಆಗುತ್ತೆ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ವೈರಾಲಜಿ ಅಂತ ನಮಗೆ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆನಾ, ಸೊ ವೈರಾಲಜಿ ಅಂತಂದ್ರೆ ವೈರಸ್ಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನದ ಶಾಖೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನಿಮಗೆ ಒಂದ್ಸಲ ಲಿಸ್ಟ್ ಕೊಡ್ತೀನಿ, ಒಂದ್ಸಲ ನೋಡಿ. ಸ್ಟಡಿ ಆಫ್ ಬ್ಲಡ್ ರಕ್ತದ ಅಧ್ಯಯನಕ್ಕೆ ಅಂತ ಕರಿತೀವಿ ಹೆಮಟೋಲಜಿ ಅಂತ ಕರೀತಾರೆ. ಲಿವರ್ ಅಧ್ಯಯನಕ್ಕೆ ಅಂತ ಕರಿತೀವಿ ನಾವು ಹೆಪಟಾಲಜಿ ಅಂತ ಕರೀತಾರೆ. ಫಂಗಿ ಅಧ್ಯಯನಕ್ಕೆ ಅಂತ ಕರಿತೀವಿ ನಾವು ಮೈಕಾಲಜಿ ಅಂತ ಕರೀತಾರೆ. ಆಲ್ಗೆ ಅಧ್ಯಯನಕ್ಕೆ ಅಂತ ಕರಿತೀವಿ ನಾವು ಮೈಕಾಲಜಿ ಅಂತ ಕರೀತಾರೆ. ವೈರಸ್ಗಳ ಅಧ್ಯಯನಕ್ಕೆ ವೈರಾಲಜಿ. ಕಿಡ್ನಿಗಳ ಅಧ್ಯಯನಕ್ಕೆ, ಕಿಡ್ನಿ ಅಂದ್ರೆ ಆಕ್ಚುಲಿ ಕಿಡ್ನಿ ಮತ್ತೆ ಅದರ ರಿಲೇಟೆಡ್ ಆಗಿರುವಂತದನ್ನ ನೆಫ್ರಾಲಜಿ ಅಂತ ಕರೀತಾರೆ. ಸೊ ಕಿಡ್ನಿ ಮತ್ತೆ ಏನೋ ಒಂದು ಯೂರಿಟ್ರಸ್ ಅಂತ ಬರುತ್ತಲ್ವಾ, ಅದ್ರ ಬಗ್ಗೆ ನೋಡೋದಕ್ಕೆ ಅಂತ ಕರಿತೀವಿ ಅಂದ್ರೆ ಯೂರಾಲಜಿ ಅಂತ ಕರೀತಾರೆ. ಪರ್ಟಿಕ್ಯುಲರ್ ಕಿಡ್ನಿ ಅಂದ್ರೆ ನೆಫ್ರಾಲಜಿ. ಓಕೆನಾ, ಅದೇ ರೀತಿ ಕ್ಯಾನ್ಸರ್ ಬಗ್ಗೆ ಬಂದಾಗ ಆಂಕಾಲಜಿ ಅಂತ ಕರೀತಾರೆ. ಯೂನಿವರ್ಸ್ ಅಂತ ಬಂದಾಗ ಕಾಸ್ಮೋಲಜಿ ಅಂತ ಕರೀತಾರೆ. ಫ್ರೂಟ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಪೋಮೋಲಜಿ ಅಂತ ಕರಿತೀವಿ. ಬರ್ಡ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಆರ್ನಿಥಾಲಜಿ ಅಂತ ಕರೀತಾರೆ. ಬೋನ್ಸ್ ಬಗ್ಗೆ ಅಧ್ಯಯನ ಮಾಡೋದನ್ನ ಆಸ್ಟಿಯೋಲಜಿ ಅಂತ ಕರೀತಾರೆ. ಎಗ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಓವಾಲಜಿ ಅಂತ ಕರೀತಾರೆ. ಡ್ರೀಮ್ ಬಗ್ಗೆ ಸ್ಟಡಿ ಮಾಡೋದನ್ನ ಒನಿರಾಲಜಿ ಅಂತ ಕರೀತಾರೆ. ಏರ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಟ್ರಿಚಾಲಜಿ ಅಂತ ಕರೀತಾರೆ. ಹೈಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಆಪ್ತಮಾಲಜಿ ಅಂತ ಕರೀತಾರೆ. ಇವೆಲ್ಲ ಕೂಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ 2 ಇಸ್ ರೈಟ್ ಆನ್ಸರ್ ಆಗುತ್ತೆ, ವೈರಾಲಜಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಬಹಳ ಹಳೆಯ ಕ್ವಶನ್ ಇದೆ ನೋಡಿ. ಕನ್ನಡದ ಬೆಟ್ಟದವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಬಾಲನಟ ಅಂತ ಕೇಳ್ತಾರೆ. ಹೌದಾ, ಬೆಟ್ಟದವು ನಮ್ಗೆಲ್ಲ ಗೊತ್ತಿರುವಂತೆ ಅದನ್ನ ಆಕ್ಟ್ ಮಾಡಿರೋದು ನಮ್ಮ ಏನು ಪುನೀತ್ ರಾಜ್ಕುಮಾರ್ ಅವರು ಇದ್ರೆ, ಈ ಒಂದು ಚಿತ್ರದಲ್ಲಿ ಬಾಲನಟ ಆಗಿ ಅಭಿನಯ ಮಾಡಿದ್ರೆ ಅವರು ಈ ಒಂದು ಚಿತ್ರಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಅಥವಾ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಅಲ್ವಾ. ಹಾಗಾಗಿ ಆಪ್ಷನ್ ಸೊ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಪುನೀತ್ ರಾಜ್ಕುಮಾರ್ ಅವರು. ಸೊ ನಮಗೆ ಇಲ್ಲಿ ಆಪ್ಷನ್ ಒಂದು ಕೊಟ್ಟಿದ್ದಾರೆ, ಹಾಗಾಗಿ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ ನೋಡಿ. ಇವ್ರ ಬಗ್ಗೆ ಇದು ಎಕ್ಸಾಮ್ ಯಾವ ತರ ಕೇಳ್ಬೋದು ಅಂದ್ರೆ, ರೀಸೆಂಟ್ ಏನ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿರುವಂತ ಏನಂದ್ರೆ, ಸೊ ನಮ್ಮ ರಾಜ್ಯದಲ್ಲಿ ಕೊಡುವಂತ ಅತ್ಯುನ್ನತ ಏನು ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರೆ. ದಿಸ್ ಇಸ್ ಹೈಯೆಸ್ಟ್ ಅವಾರ್ಡ್ ಆಫ್ ದಿ ಅವಾರ್ಡ್ ಇನ್ ಕರ್ನಾಟಕ ಅಂತ ಕರೀತಾರೆ. ಅದನ್ನ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಕರೀತಾರೆ. ಓಕೆ, ಇದನ್ನ ರೀಸೆಂಟ್ ಆಗಿ ಅಂದ್ರೆ 2020ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತೆ ಬಿ ಸರೋಜ್ ಅವರಿಗೆ ಕೊಟ್ಟಿದ್ದಾರೆ. ಓಕೆ, ಸೊ ಆಮೇಲೆ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದಾರೆ 2022ರಲ್ಲಿ. ಕುವೆಂಪು ಫಸ್ಟ್ ಪಡ್ಕೊಂಡಿದ್ದಾರೆ, ಕುವೆಂಪು ಮತ್ತೆ ರಾಜ್ಕುಮಾರ್ ಅವರು ಫಸ್ಟ್ ಪಡ್ಕೊಂತಾರೆ. ಎಸ್ ನಿಜಲಿಂಗಪ್ಪ ಅವರು ರಾಜಕೀಯದಲ್ಲಿ, ಸಿ.ಎನ್. ರಾವ್ ಅವರು, ದೇವಿ ಪ್ರಸಾದ್ ಶೆಟ್ಟಿ, ಭೀಮಸೇನ್ ಜೋಶಿ, ಶಿವಕುಮಾರ್ ಸ್ವಾಮಿಗಳು, ದೇ ಜವರೇಗೌಡ, ಹೆಗಡೆ ಅವರಿಗೆ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಅದರಲ್ಲಿ ಆಕ್ಟರ್ಸ್ ಬಂದಾಗ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ 2020 ಬಂದಾಗ ಅಂದ್ರೆ ಯಾರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತೆ ಬಿ ಸರೋಜ್ ಅವರಿಗೆ ಅಂದ್ರೆ 2020ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ.
ಓಕೆ, ಸೊ ಹಾಗಾಗಿ ಸೊ ಇಲ್ಲಿ ನಮಗೆ ಆಪ್ಷನ್ 1 ಸರಿಯಾಗುತ್ತೆ. ಮತ್ತೆ ನೋಡಿ ಇನ್ನು ನಮಗೆ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕುವೆಂಪುರ ಕೃತಿಯಾಗಿದೆ ಶ್ರೀರಾಮ ದರ್ಶನವಾಗಿದೆ, ದ ರಾ ಬೇಂದ್ರ ಕೃತಿಯಾಗಿದೆ ನಾಲ್ಕು ತಂತಿ, ಕಾರಂತರ ಕೃತಿಯಾಗಿದೆ ಮೂಕಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ್ವರ ಕೃತಿಯಾಗಿದೆ ಚಿಕ್ಕವೀರ ರಾಜೇಂದ್ರ. ಅದೇ ರೀತಿ ಗಿರೀಶ್ ಕಾರ್ನಾಡು, ವಿಕ್ರು ಗೋಕಾಕು, ಅನಂತ ಮೂರ್ತಿ ಅವರು, ಚಂದ್ರಶೇಖರ್ ಅವರಿಗೆ ಸಮಗ್ರ ಸಾಹಿತ್ಯ ಕೊಟ್ಟಿದ್ದಾರೆ. ಓಕೆ, ಆಗ ನಮಗೆ ಕನ್ನಡಕ್ಕೆ ಎಷ್ಟು ಅಂತಂದ್ರೆ ಸೊ ಟೋಟಲ್ ಆಗಿ 8 ಪ್ರಶಸ್ತಿಗಳು ಬಂದಿರುವಂತದ್ದು ನಮ್ಮ ಕನ್ನಡಕ್ಕೆ ಅಂತ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಇನ್ನು ಭಾರತ ರತ್ನ ಅವಾರ್ಡ್ ಕೊಟ್ಟು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ 3 ಜನ ಪಡ್ಕೊಂಡಿದ್ದಾರೆ. ಒಂದು ಸರ್ ಎಂ ವಿಶ್ವೇಶ್ವರಯ್ಯ 1955ರಲ್ಲಿ, ಅದೇ ರೀತಿ ಪಂಡಿತ್ ಭೀಮಸೇನ್ ಜೋಶಿ 2008ರಲ್ಲಿ, ಅದೇ ರೀತಿ CNR ಅವರು 2014ರಲ್ಲಿ. ಇವರು ಭಾರತ ರತ್ನ ಪ್ರಶಸ್ತಿ ಪಡೆದಂತ 3 ಜನ ಕರ್ನಾಟಕದ ವ್ಯಕ್ತಿಗಳಾಗಿದ್ದಾರೆ. ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಮೇ ಬಿ ಎಕ್ಸಾಮ್ ಅಲ್ಲಿ ಕೇಳಬಹುದು, ರೈಟ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, ಕೆನಡಾ ದೇಶದ ರಾಜಧಾನಿ ಅಂತ ಕೇಳ್ತಾರೆ. ದ ಕ್ಯಾಪಿಟಲ್ ಆಫ್ ದಿ ಕೆನಡಾ ಕೇಳ್ತಾರೆ. ನೋಡಿ, ಕೆನಡಾದ ರಾಜಧಾನಿ ಆಗಿದೆ ಒಟ್ಟಾವೋ ಅಂತ ಕರಿತೀವಿ. ಒಟ್ಟಾವೋ ಇದೆಯಲ್ಲ, ಇದೇನಂದ್ರೆ ಕೆನಡಾ ದೇಶದ ಒಂದು ಕ್ಯಾಪಿಟಲ್ ಆಗಿದೆ ಅಥವಾ ರಾಜಧಾನಿ ಆಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಮಾಸ್ಕೋ ಇದೆಯಲ್ಲ, ಮಾಸ್ಕೋ ಏನಾದ್ರೆ ಇದು ರಷ್ಯಾ ದೇಶದ ರಾಜಧಾನಿ, ಗೊತ್ತಿರಬೇಕು ನಿಮಗೆ. ಮಾಸ್ಕೋ ಏನಾಗಿದೆ ರಷ್ಯಾ ದೇಶದ ರಾಜಧಾನಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗುತ್ತೆ. ಅಫಿಷಿಯಲ್ ಕೆಲಸ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಬಿಳಿ ಕ್ರಾಂತಿ, ಹೌದಾ? ಬಿಳಿ ಕ್ರಾಂತಿ ಅಂದ್ರೆ ಏನು ಕರಿತೀವಿ ಇಂಗ್ಲಿಷ್ ಅಲ್ಲಿ ಅದನ್ನ ಸೊ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು ನಿಮಗೆ. ಏನು ವೈಟ್ ರೆವಲ್ಯೂಷನ್ ಇದೆಯಲ್ಲ, ಇದನ್ನ ಕನ್ನಡದಲ್ಲಿ ನಾವು ಏನು ಕರಿತೀವಿ ಅಂದ್ರೆ ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಅಂತ ಕರೀತಾರೆ. ಇದು ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟದ್ದಾಗಿದೆ. ಇಟ್ ಇಸ್ ಅ ಪ್ರೊಡಕ್ಷನ್ ಆಫ್ ದಿ ಮಿಲ್ಕ್ಸ್ ಆಗಿದೆ. ಅದೇ ರೀತಿ ಏನು ಡಾಕ್ಟರ್ ವರ್ಗೀಸ್ ಕುರಿಯನ್ ಮೇಲೆ ಗೊತ್ತಲ್ವಾ, ಡಾಕ್ಟರ್ ವರ್ಗೀಸ್ ಕುರಿಯನ್, ಇವ್ರಿಗೆ ಏನಂತ ಕರಿತೀವಿ, ಇವರನ್ನ ಭಾರತದ ಶ್ವೇತ ಕ್ರಾಂತಿ ಪ್ರಥಮ ಅಂತ ಕರೀತಾರೆ. ದ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ಇವ್ರೇನಂದ್ರೆ ಗುಜರಾತ್ ಏನ್ ಮಾಡ್ತಾರೆ, ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ, NGO, ಅದನ್ನ ಅಮೂಲ್ ಅಂತ ಕರಿತೀವಿ. ಇದರ ಮುಖಾಂತರ ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ದೇಶನಾಗಿದೆ ನಮ್ಮ ಭಾರತವಾಗಿದೆ. ಸೊ ಹಾಗಾಗಿ ಬಿಳಿ ಕ್ರಾಂತಿ ಅಂದ್ರೆ ಹಾಲು ಉತ್ಪಾದನೆ. ಅದೇ ರೀತಿ ಹಸಿರು ಕ್ರಾಂತಿ, ಇದಕ್ಕೆ ಅಂತ ಕರಿತಾರೆ ಇಂಗ್ಲಿಷ್ ನಲ್ಲಿ ಸೊ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಇದು ಏನಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಒಂದೇನಾಗಿದೆ ಕ್ರಾಂತಿಯಾಗಿದೆ. ಹಾಗಾಗಿ ಏನು ನಮ್ಮ ದೇಶದಲ್ಲಿ ಬಂದಾಗ ಡಾಕ್ಟರ್ MS ಸ್ವಾಮಿನಾಥನ್ ಇವೆಲ್ಲ ಕೂಡ ಕೇಳಿದ್ದೀರಾ. MS ಸ್ವಾಮಿನಾಥನ್ ಇರಲ್ಲ, ಇವ್ರಿಗೆ ಅಂತ ಕರಿತಿದ್ರೆ ಇವರನ್ನ ಭಾರತದ ಹಸಿರು ಕ್ರಾಂತಿ ಅಂತ ಕರೀತಾರೆ. ಅದೇ ರೀತಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರಲ್ಲ, ಅವ್ರನ್ನ ಕರಿತಿದ್ರೆ ಅವ್ರನ್ನ ಫಾದರ್ ಆಫ್ ದಿ ವರ್ಲ್ಡ್ಸ್ ಗ್ರೀನ್ ರೆವಲ್ಯೂಷನ್ ಕರೀತಾರೆ. ಓಕೆ, ಗೊತ್ತಿರಬೇಕು. ಅದೇ ರೀತಿ ನೀಲಿ ಕ್ರಾಂತಿ ಅಂದ್ರೆ ನಾವು ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಇದನ್ನ ಸೊ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಇದೇನಂದ್ರೆ ಮೀನುಗಳು ಉತ್ಪಾದಿಸಲ್ಪಟ್ಟಂತ ಒಂದು ಕ್ರಾಂತಿಯಾಗಿದೆ. ಅದೇ ರೀತಿ ಈ ಕೆಂಪು ಕ್ರಾಂತಿ ಇದೆಯಲ್ಲ, ಕೆಂಪು ಕ್ರಾಂತಿ ಏನಂತಂದ್ರೆ ಆಕ್ಚುಲಿ ಇದು ಅಂದ್ರೆ ಮಾಂಸ, ಮೀಟ್ ಪ್ರೊಡಕ್ಷನ್ ಮಾಡೋದಾಗಿರ್ಬೋದು, ಅಥವಾ ಟೊಮೆಟೊ ಪ್ರೊಡಕ್ಷನ್ ಮಾಡೋದಿದೆಯಲ್ಲ, ಇದಕ್ಕೆ ಅಂತ ಕರಿತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಕೆಂಪು ಕ್ರಾಂತಿ ಅಥವಾ ರೆಡ್ ರೆವಲ್ಯೂಷನ್ ಕರೀತಾರೆ. ಅದೇ ರೀತಿ ಉಣ್ಣೆ ಅಂದ್ರೆ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಊಲ್ ಅಂತ ಕರೀತಾರೆ. ಪ್ರೊಡಕ್ಷನ್ ಆಫ್ ಊಲ್ ಇದೆಯಲ್ಲ, ಇದಕ್ಕೆ ಅಂತ ಕರಿತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಇದನ್ನ ಗ್ರೇ ರೆವಲ್ಯೂಷನ್ ಅಂತ ಕರೀತಾರೆ. ಗ್ರೇ ರೆವಲ್ಯೂಷನ್ ಅಥವಾ ಗ್ರೇ ಕ್ರಾಂತಿ ಏನಂತೀವಿ. ಗ್ರೇ ಅಂದ್ರೆ ಕಂದುನ, ಬ್ರೌನ್ ಅಂದ್ರೆ ಕಂದಲ್ವಾ, ಗ್ರೇಗೆ ಅಂತ ಕರಿತಾರೆ, ಅದು ಕ್ರಾಂತಿ ಅಂತ ಕರೀತಾರೆ. ಸೊ ಹಾಗೆ ನಮ್ಗೆ ಏನಾಗಿದೆ 4 ಅನ್ನೋದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಸೊ ಹಾಗಾಗಿ ಏನಂದ್ರೆ ಕೆಂಪು ಕ್ರಾಂತಿ ಅಂದ್ರೆ ಏನಾದ್ರು ಕರಿತೀವಿ ಮೀಟ್ ಅಂದ್ರೆ ಮಾಂಸ ಮತ್ತು ಟೊಮೆಟೊಗಳ ಒಂದು ಉತ್ಪಾದನೆ ಇದೆಯಲ್ಲ, ಅದಕ್ಕೆ ಕೆಂಪು ಕ್ರಾಂತಿ ಅಥವಾ ರೆಡ್ ರೆವಲ್ಯೂಷನ್ ಕರೀತಾರೆ. ಅದೇ ರೀತಿ ಉಣ್ಣೆಗಳ ಉತ್ಪಾದನೆ ಅಂತ ಕರಿತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು ಗ್ರೇ ರೆವಲ್ಯೂಷನ್ ಕರೀತಾರೆ. ಸೊ ಹಾಗೆ ನಮಗೆ 4 ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಒಂದ್ಸಲ ನೋಡಿ, ಇಲ್ಲಿ ಇಷ್ಟು ಕೊಟ್ಟಿದ್ದೀನಿ. ಬ್ಲ್ಯಾಕ್ ರೆವಲ್ಯೂಷನ್ ಕಪ್ಪು ಕ್ರಾಂತಿ ಅಂದ್ರೆ ಪೆಟ್ರೋಲಿಯಂ ಪ್ರೊಡಕ್ಷನ್ ಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಬ್ಲೂ ರೆವಲ್ಯೂಷನ್ ಮೀನುಗಳ ಉತ್ಪಾದನೆ, ಬ್ರೌನ್ ರೆವಲ್ಯೂಷನ್ ಲೆದರ್ ಪ್ರೊಡಕ್ಷನ್, ಗೋಲ್ಡನ್ ರೆವಲ್ಯೂಷನ್ ಫ್ರೂಟ್ಸ್ ಹನಿ ಪ್ರೊಡಕ್ಷನ್ ಅಂತಿದೆ, ಗ್ರೀನ್ ರೆವಲ್ಯೂಷನ್ ಫುಡ್ ಗ್ರೇನ್ಸ್, ಗ್ರೇ ರೆವಲ್ಯೂಷನ್ ಅಂದ್ರೆ ಫರ್ಟಿಲೈಸರ್ ಕೂಡ ಬರುತ್ತೆ, ಅದೇ ರೀತಿ ಊಲ್ಸ್ ಕೂಡ ಬರುತ್ತೆ. ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರ ಕೂಡ ಬರುತ್ತೆ, ಅದೇ ರೀತಿ ಉಣ್ಣೆ ಐಟಮ್ ಕೂಡ ಬರ್ತಾ ಹೋಗುತ್ತೆ. ಓಕೆ, ಪಿಂಕ್ ಅಂದ್ರೆ ಆನಿಯನ್ ಉಳ್ಳಾಗಡ್ಡಿ ಈರುಳ್ಳಿ, ರೆಡ್ ರೆವಲ್ಯೂಷನ್ ಮೀಟ್ ಟೊಮೆಟೊ, ಸಿಲ್ವರ್ ರೆವಲ್ಯೂಷನ್ ಮೊಟ್ಟೆ ಮತ್ತು ಪೌಲ್ಟ್ರಿ ಏನಂತಾರೆ ಕೋಳಿ ಸಾಕಾಣಿಕೆ, ವೈಟ್ ರೆವಲ್ಯೂಷನ್ ಅಂದಾಗ ಹಾಲು ಮಿಲ್ಕ್ ಅದು ಡೈರಿ ಪ್ರೊಡಕ್ಷನ್ ಆಗಿದೆ, ಯೆಲ್ಲೋ ರೆವಲ್ಯೂಷನ್ ಅಂದಾಗ ಆಯಿಲ್ ಸೀಡ್ಸ್ ಎಣ್ಣೆ ಕಾಳುಗಳ ಬೀಜ ಅಂತ ಕರೀತಾರೆ, ಗ್ರೀನ್ ಎವರ್ಗ್ರೀನ್ ಅಂತಂದಾಗ ಓವರ್ ಡೆವಲಪ್ಮೆಂಟ್ ಆಫ್ ದಿ ಅಗ್ರಿಕಲ್ಚರ್ ಅಂತ ಕರೀತಾರೆ. ಇವೆಲ್ಲ ಕೂಡ ನೀವು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಗೋಲ್ಡನ್ ಪೇಪರ್ ರೆವಲ್ಯೂಷನ್ ಅಂದ್ರೆ ಜೂಟಿ ಕರಿತಾ ಹೋಗ್ತೀವಿ ನಾವು. ಓಕೆ, ಸೊ ಹಾಗಾಗಿ ಆಪ್ಷನ್ 4 ಇದೆಯಲ್ಲ ಅದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡುಹಿಡಿದು ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ 3 ಸರ್ಕಲ್ ಕೊಟ್ಟಿದ್ದಾರೆ, ಒಳಗಡೆ 4 ನಂಬರ್ ಕೊಟ್ಟಿದ್ದಾರೆ. 5, 4, 20, 19, 3, 8, 24, 11, 9, 4 ಕ್ವಶನ್ ಮಾರ್ಕ್ 13 ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳ್ತಾರೆ. ನೋಡಿ, ಈಸಿ ಕೊಟ್ಟಿದ್ದಾರೆ ನಮಗೆ. ಏನ್ ಮಾಡಿದಾರೆ ಅಂದ್ರೆ ನೀವು ಫಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಏನ್ ಮಾಡಿದಾರೆ ಅಂದ್ರೆ ನೋಡಿ,
5 ಪ್ಲಸ್ 4 ಏನ್ ಮಾಡಿದ್ರೆ ಪ್ಲಸ್ ಏನ್ ಮಾಡಿದ್ರೆ 9 ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಏನ್ ಮಾಡಿದ್ರೆ ಫಸ್ಟ್ 5 ಪ್ಲಸ್ 4 ಎಷ್ಟಾಗುತ್ತೆ 9 ಅಲ್ವಾ, ಈ ಸಂಖ್ಯೆ ಬಂತು. ಮತ್ತೆ ಏನ್ ಮಾಡಿದ್ರೆ ಸೆಕೆಂಡ್ಗೆ 5 ಇಂಟು 4 ಮಾಡಿದ್ರೆ 5 4 20 ಈ ಸಂಖ್ಯೆ ಬಂತಲ್ವಾ. ಅಂದ್ರೆ ಫಸ್ಟ್ ಎರಡು ಮೇಲೆ ಸಂಖ್ಯೆ ಏನ್ ಮಾಡಿದ್ರೆ ಒಂದ್ಸಲ ಕೂಡಿಸಿದ್ರೆ 9 ಬರುತ್ತೆ, ಇಂಟು ಮಾಡಿದಾಗ 20 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡಿ 3 ಪ್ಲಸ್ ಎಷ್ಟಾಗುತ್ತೆ 8 ಎಷ್ಟಾಗುತ್ತೆ 11 ಆಗುತ್ತಲ್ವಾ, ಎಸ್ ಈ ಸಂಖ್ಯೆ ಬಂದಿದೆ. ಅದೇ ರೀತಿ ಗುಣಾಕಾರ ಮಾಡೋಣ, 3 8 ಎಷ್ಟಾಗುತ್ತೆ 24 ಇದೆಯಾ, ಸೊ ಹಾಗಾಗಿ ನಮಗೆ 24 ಬಂದಿದೆ. ಅದೇ ರೀತಿ ಮೂರನೇ ಒಂದು ವೃತ್ತ ನೋಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡೋಣ 9 ಪ್ಲಸ್ 4 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 13 ಬರುತ್ತಲ್ವಾ, ಎಸ್ 13 ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ 9ನ 4ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 9 4 36 ಬರುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನ್ ಬರ್ಬೇಕಂದ್ರೆ ಈ ಪ್ಲೇಸ್ ಅಲ್ಲಿ 36 ಬರಬೇಕಾಗುತ್ತೆ. ಹಾಗಾಗಿ ಆಪ್ಷನ್ 3 36 ಈಸ್ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಅಗೇನ್ ಇಲ್ಲಿ ಒಂದು ಮೆಂಟಲ್ ಪ್ರಶ್ನೆ ಇದೆ ನೋಡಿ. ಎ ಅನ್ನ 26 ಅಂತ ಕೊಟ್ಟಿದ್ದಾರೆ, ಕ್ಯಾಟ್ ಅನ್ನ 57 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸನ್ ಅಂದ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಬಹಳ ಈಸಿ ಆದ ಕ್ವಶನ್ ಇದೆ ನೋಡಿ. ಏನ್ ಮಾಡಿದ್ರೆ ನಾವು ಸಾಮಾನ್ಯವಾಗಿ ಎ ಟು ಜೆಡ್ ಇರುತ್ತಲ್ವಾ, ಏನ್ ಮಾಡ್ತೀವಿ ಎಗೆ ಸಾಮಾನ್ಯವಾಗಿ ಎಗೆ 1 ಅಂತ ತೊಗೊಳ್ತೀವಿ, ಬಿಗೆ 2 ಅಂತ ತೊಗೊಳ್ತೀವಿ, ಹೀಗೆ ಜೆಡ್ಗೆ 26 ತೊಗೊಳ್ತೀವಿ. ಇಲ್ಲಿ ಏನ್ ಮಾಡಿದ್ರೆ ಆಕ್ಚುಲಿ ಉಲ್ಟಾ ತೊಗೊಂಡಿದ್ದೇನೆ. ಅಂದ್ರೆ ಎ ಅಂದ್ರೆ 26 ಅಂತ ತೊಗೊಂಡಿದ್ದೇನೆ, ಜೆಡ್ ಅಂದ್ರೆ 1 ಅಂತ ತೊಗೊಂಡಿದ್ದೇನೆ. ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ ಮಾಡ್ತಾ ಹೋಗೋಣ. ನೋಡಿ ಎ ಅಂದ್ರೆ ಎಷ್ಟು ಅಂತ ಕೊಟ್ಟಿದ್ದಾರೆ, ಆಕ್ಚುಲಿ ಎ ಅಂದ್ರೆ 26 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಜೆಡ್ ಅಂದ್ರೆ ಎಷ್ಟಾಗುತ್ತೆ 1 ಅಲ್ವಾ, ಈ ತರ. ಎ ಅಂದ್ರೆ 26, ಬಿ ಅಂದ್ರೆ 25, ಸಿ ಅಂದ್ರೆ 24 ಈ ತರ 24 ಈ ತರ ಆಗ್ತಾ ಹೋಗುತ್ತೆ. ಅದೇ ರೀತಿ ನೋಡ್ತಾ ನೋಡಿ. ಈಗ ಫಸ್ಟ್ ಕ್ಯಾಟ್ ಅನ್ನ ನೋಡ್ತಾ ಹೋಗೋಣ. ಕ್ಯಾಟ್ ಸಿ ಅಂದ್ರೆ ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ ನೋಡಿ, ಸಿ ಅಂದ್ರೆ ಎಷ್ಟಿದೆ ನಮಗೆ 24 ಇದೆ ಅಲ್ವಾ. ಸಿ ಅಂದ್ರೆ ನೋಡಿದ್ರೆ ಆಕ್ಚುಲಿ 24 ಇದೆ. ಎ ಅಂದ್ರೆ ಆಲ್ರೆಡಿ ಕೊಟ್ಟಿದ್ರೆ ಎಷ್ಟಾಗುತ್ತೆ 26 ಆಗುತ್ತೆ. ಟಿ ಅಂದ್ರೆ ಎಷ್ಟಿದೆ ನೋಡಿ ನಮಗೆ, ಟಿ ಅಂದ್ರೆ ಎಷ್ಟಿದೆ ಇಲ್ಲ ಟಿ ಟಿ ಇದೆ ಅಲ್ವಾ, ಟಿ ಎಷ್ಟಿದೆ ನೋಡಿ 7 ಇದೆ ಅಲ್ವಾ. ಓಕೆ, ಎಷ್ಟಾಗುತ್ತೆ ನೋಡಿ 24 ಪ್ಲಸ್ 26 ಎಷ್ಟಾಗುತ್ತೆ 50 ಆಗುತ್ತೆ. 50 ಪ್ಲಸ್ 7 ಎಷ್ಟಾಗುತ್ತೆ 57 ಆಗುತ್ತೆ ನಮಗೆ. ಎಸ್ ಈಗ 57 ಕೊಟ್ಟಿದ್ದಾರೆ. ಹಾಗಾದ್ರೆ ಸನ್ಗೆ ಎಷ್ಟಾಗುತ್ತೆ ನೋಡ್ತಾ ಹೋಗೋಣ. ನೋಡಿ ಎಸ್ ಯು ಎನ್ ಇದೆ, ಎಸ್ ಯು ಎನ್ ಇದೆ. ಈಗ ಎಸ್ ನೋಡಿ ಎಷ್ಟಿದೆ ಇಲ್ಲಿ, ಎಸ್ 8 ಇದೆಯಾ, ಇಲ್ಲಿ ಇದೆ ನೋಡಿ ಎಸ್ ಎಷ್ಟಿದೆ 8 ಇದೆ. ಯು ಎಷ್ಟಿದೆ ನೋಡಿ, ಯುಗೆ 6 ಇದೆಯಾ, ಎಸ್ ಯುಗೆ 6 ಇದೆ. ಎನ್ಗೆ ಎಷ್ಟಿದೆ, ಎನ್ ನೋಡಿ ಇಲ್ಲಿದೆ, ಎನ್ 13 ಇದೆಯಾ 13 ಇದೆ. ಎಸ್ ಎಷ್ಟಾಗುತ್ತೆ ನೋಡಿ 8 6 16, 8 6 ಎಷ್ಟಾಗುತ್ತೆ 14 ಆಗುತ್ತೆ. 14 ಪ್ಲಸ್ 16 ಎಷ್ಟಾಗುತ್ತೆ ನಮಗೆ 27 ಆಗುತ್ತೆ ಅಲ್ವಾ. ಹಾಗಾಗಿ ಸಣ್ಣ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 27 ಆಗುತ್ತೆ. ಆಪ್ಷನ್ 2 ಸರಿ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 2 27 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಆಫ್ ದಿ ಸನ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒನ್ ಮೋರ್ ಮೆಂಟಲ್ ಎಬಿಲಿಟಿ ನೋಡಿ. ನಮಗೊಂದು ತ್ರಿಭುಜ ಕೊಟ್ಟಿದ್ದಾರೆ, ಅಂದ್ರೆ ಒಂದು ದೊಡ್ಡ ಡೈಗ್ರಾಮ್ ಕೊಟ್ಟಿದ್ದಾರೆ. ಆ ಡೈಗ್ರಾಮ್ ಅಲ್ಲಿ ಆ ಒಂದು ಚಿತ್ರದಲ್ಲಿ ಕೊಟ್ಟಂತೆ ತ್ರಿಭುಜಗಳ ಸಂಖ್ಯೆ ಕೇಳ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ನಿಮಗೆ ಜಸ್ಟ್ ಕಲರ್ ಮುಖಾಂತರ ತೋರಿಸ್ತಾ ಹೋಗ್ತೀನಿ ನಿಮಗೆ ನೋಡಿ. ಎಸ್ ನೋಡಿ ನಮಗೆ ಸೊ ಇಲ್ಲಿ ಒಂದಿದೆಯಲ್ವಾ, ದಿಸ್ ಇಸ್ ಒಂದಿದೆ, ಬೇರೆ ಬೇರೆ ಕಲರ್ ತೋರಿಸ್ತಾ ಹೋಗ್ತೀನಿ ನಿಮಗೆ, ಅವಾಗ ಅರ್ಥ ಆಗುತ್ತೆ ನೋಡಿ. 2 ಇದೆಯಾ, ಎರಡನೇ ಡೈಗ್ರಾಮ್ ಇದೆ. ಆಮೇಲೆ 3 ಇದೆಯಾ, ಬೇರೆ ಕಲರ್ ತಗೋಬೇಕು, ಜಸ್ಟ್ ಮಿನಿಟ್. ಓಕೆ, ಸೊ 3ನೇ ಡೈಗ್ರಾಮ್, 3ನೇ ತ್ರಿಭುಜ ಇದೆಯಾ. ನೆಕ್ಸ್ಟ್ 4 ಇದೆಯಲ್ವಾ, ಈಗ ನೋಡ್ತಾ ಹೋಗಿ ರೈಟ್. ಈಗ ನೋಡಿ ನಿಮ್ಗೆ ಏನಾಯ್ತು, ಫಸ್ಟ್ ಈಗ 4 ಆಯ್ತಲ್ವಾ, 4 ಡೈಗ್ರಾಮ್ ಆಯ್ತವಾ, 4 ತ್ರಿಭುಜಗಳು ಗೊತ್ತಾಯ್ತು. ನೆಕ್ಸ್ಟ್ ನೋಡಿ ಈಗ ಈ ಬಾರ್ಡರ್ ನೋಡ್ತಾ ಹೋಗಿ. ಸೊ ಇದೊಂದು ಆಯ್ತಾ. ಓಕೆ, ನೆಕ್ಸ್ಟ್ ನೋಡಿ ಮತ್ತೆ ಇದರಿಂದ ನೋಡ್ತಾ ಹೋಗಿ. ಆಮೇಲೆ ಇದೊಂದು ಆಯ್ತಾ, ಅಂದ್ರೆ 2 ಆಯ್ತಾ. ನೆಕ್ಸ್ಟ್ ಒಂದು ದೊಡ್ಡದಾಗುತ್ತೆ, ಎಷ್ಟಾಯ್ತು ನಿಮಗೆ 3 ಬಂತು. ಈಗ ಇದನ್ನು ಬಿಡಿ. ಈಗ ನೆಕ್ಸ್ಟ್ ಇದು ಒಂದು ಲೈನ್ ನೋಡ್ತಾ ಹೋಗಿ. ಈಗ ಏನಾಗುತ್ತೆ ನೋಡಿ, ಸೊ ಒಂದಾಗತ್ತಾ, ಎಸ್. ಅದೇ ರೀತಿ ನೆಕ್ಸ್ಟ್ 2 ಆಗುತ್ತಾ, ಎಸ್ ಇದು 2 ಆಗುತ್ತೆ. ಆಮೇಲೆ ಈ ಲೈನ್ ಬಿಡಿ, ನೆಕ್ಸ್ಟ್ ಇದನ್ನ ಬರ್ತಾ ಹೋಗಿ. ಈಗ ನೋಡಿ ದಿಸ್ ಒಂದಾಗತ್ತಾ, ನೆಕ್ಸ್ಟ್ ಎಷ್ಟಾಯ್ತು 1 ಆಯ್ತು. ಎಷ್ಟಾಯ್ತು ನಮಗೆ 4 3 7 7 3 10 ಆಯ್ತಲ್ವಾ. ಸೊ ಏನಂದ್ರೆ ನಮಗೆ ಟೋಟಲ್ ಆಗಿ ನಮಗೆ ಸೊ 10 ಏನಾಗಿದೆ, ಸೊ ತ್ರಿಭುಜಗಳಿದೆ ಹೌದಾ. ಹಾಗಾಗಿ ಸೊ ಆಪ್ಷನ್ 2 ಕೊಟ್ಟಿದ್ದಾರೆ. ಇವನ್ ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 2 ಇಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರದ ಆಕೃತಿಯಲ್ಲಿ ಟೋಟಲ್ ಆಗಿ 10 ತ್ರಿಭುಜಗಳಿರುತ್ತಿತ್ತು. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನಮಗೆ ನವಿಲುಗಳು ಕೊಟ್ಟಿದ್ದಾರೆ, ಪಕ್ಷಿಗಳು ಕೊಟ್ಟಿದ್ದಾರೆ, ಒಂಟೆಗಳು ಕೊಟ್ಟಿದ್ದಾರೆ ಹೌದಾ. ಈಗ ನಮಗೆ ವೆನ್ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ ನೋಡಿ. ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಗೆ ಆಕ್ಚುಲಿ ಏನು ಹೌದಾ. ನೋಡಿ ಏನಂದ್ರೆ ಈ ನವಿಲುಗಳು ಇದೆಯಲ್ಲ, ನವಿಲುಗಳು ಪಕ್ಷಿಗಳು ಒಂಟೆಗಳು ಅಂತ ಕರೀತಾರೆ. ಈ ನವಿಲುಗಳಾಗಿದೆ ಆಕ್ಚುಲಿ, ನವಿಲು ಪಕ್ಷಿಗಳಲ್ವಾ. ಒಂಟೆಗಳಾದ್ರೆ ಪ್ರಾಣಿಗಳಾಗಿದೆ ಅಲ್ವಾ. ಏನಾಗಿದೆ, ನವಿಲುಗಳು ಪಕ್ಷಿಗಳಾಗಿವೆ, ಅದೇ ರೀತಿ ಒಂಟೆಗಳೇನಾಗಿದೆ ಪ್ರಾಣಿಯಾಗಿದೆ.
ಹಾಗಾಗಿ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಹಾಗಾದ್ರೆ ನೋಡಿ ಏನು ತಗೊಳ್ಳೋಣ ಡಯಾಗ್ರಾಮ್, ಇದು ಬರುತ್ತಾ? ಇದು ಆಗಲ್ಲ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಪಕ್ಷಿಗಳನ್ನು ತಗೊಂಡ್ರೆ ಪಕ್ಷಿಗಳಲ್ಲಿ ಒಂಟೆಗಳು ಬರಲ್ಲ, ಸೊ ನಿಮಗೆ ಫಸ್ಟ್ ಆಗಲ್ಲ. ಮತ್ತೆ ನೋಡಿ ಆಕ್ಚುಲಿ ನವಿಲುಗಳ ಪಕ್ಷಿಗಳು ಒಳಗಡೆ ಬರ್ತಾ ಹೋಗುತ್ತೆ, ಸೊ ಇದು ಕೂಡ ಆಗಲ್ಲ. ಅದೇ ರೀತಿ ಇದನ್ನ ಪಕ್ಷಿಗಳನ್ನು ತಗೊಂಡಾಗ ಒಂಟೆ ನವಿಲಿಗೂ ಕೂಡ ಯಾವ ಸಂಬಂಧ ಇಲ್ಲ, ಇದು ಕೂಡ ಆಗಲ್ಲ. ಈಗ ನೋಡಿ ಯಾವ ತರ ಅಂದ್ರೆ ಜಸ್ಟ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್. ಇನ್ನೇನು ತಗೊಳ್ಳೋಣ ಒಳಗಡೆ ನಾವು ಇದನ್ನ ನವಿಲುಗಳನ್ನು ತಗೊಳ್ಬೋದಾ? ನವಿಲುಗಳನ್ನು ತಗೊಳ್ಬೋದು. ಇದನ್ನೇನು ತಗೋಬಹುದು? ಇದನ್ನ ಪಕ್ಷಿಗಳನ್ನು ತಗೋಬಹುದಲ್ಲ, ಬರ್ಡ್ಸ್ ಅಂತ ತಗೋಬಹುದು. ಇದನ್ನೇನು ತಗೋಬಹುದು ನಾವು? ಒಂಟೆಗಳನ್ನು ತಗೋಬಹುದು. ಒಂಟೆಗಳು, ಎಸ್. ಅಂದ್ರೆ ಏನಾಗಿದೆ, ಎಲ್ಲಾ ನವಿಲುಗಳು ಪಕ್ಷಿಗಳಾಗಿವೆ, ಆದ್ರೆ ಒಂಟೆಗಳಿಗೆ ಪಕ್ಷಿಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಏನಾಗುತ್ತೆ ನಮಗೆ ಆಪ್ಷನ್ 2 ಇದೆಲ್ಲ ಇದು ಸರಿಯಾದಂತ ಒಂದು ವೆನ್ ನಕ್ಷೆಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಹಾಗಾಗಿ ಅಫಿಷಿಯಲ್ ಕೇ ಆನ್ಸರ್ ನಮಗೆ 2 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಅಂದ್ರೆ ಎಲ್ಲಾ ನವಿಲುಗಳು ಪಕ್ಷಿಗಳಾಗಿವೆ, ಆದ್ರೆ ಒಂಟೆಗಳು ಪಕ್ಷಿಗಳು ಮತ್ತು ನವಿಲುಗಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ರೈಟ್, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಇಲ್ಲಿ ನೋಡಿ ಸ್ವಲ್ಪ ಈ ಕ್ವಶನ್ ನಮಗೆ ಕನ್ಫ್ಯೂಸ್ ಇದೆ, ನೀವು ಬೇಕಾದ್ರೆ ನೀವು ಏನಾದ್ರು ಬೇರೆ ಆನ್ಸರ್ ಇದ್ರೆ ಹೇಳಿ. ಮೊದಲೆರಡು ಸಂಖ್ಯೆಗಳಿರುವಂತಹ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡುಹಿಡಿದು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ, ನಾವು ಏನ್ ಮಾಡ್ಬೋದು ಇದಕ್ಕೆ ಯಾವ ತರ ಅಂದ್ರೆ ಫಸ್ಟ್ ಈಗ ನೋಡಿ 2 ಕೊಟ್ಟಿದ್ದಾರಲ್ವಾ, 2 ರೇಷೋ ಅನುಪಾತ 9 ಕೊಟ್ಟಿದ್ದಾರೆ. ಇದು ಯಾವ ತರ ಮಾಡೋದು ನೋಡಿ, 2 + 1 ಕ್ಯೂಬ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 3 ಆಗುತ್ತಲ್ವಾ, ಸೊ 3 ಸ್ಕ್ವೇರ್ ಆಗುತ್ತಲ್ವಾ, 3 ಸ್ಕ್ವೇರ್ ಎಷ್ಟಾಗುತ್ತೆ, 9 ಆಗುತ್ತೆ. ಅದೇ ರೀತಿ ನೋಡಿ ನೆಕ್ಸ್ಟ್ 5 ಅಂದ್ರೆ ಮಾಡ್ಬೋದು ನಾವು, 5 + 1 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 6 ಸ್ಕ್ವೇರ್ ಎಷ್ಟಾಗುತ್ತೆ, 36 ಆಗುತ್ತಲ್ವಾ. ಬಟ್ ನಮಗೆ ಅಫಿಷಿಯಲ್ ಆನ್ಸರ್ ಏನು ಕೊಟ್ಟಿದ್ದಾರೆ ನೋಡಿ, ಸೊ 3 ಕೊಟ್ಟಿದ್ದಾರೆ, 25 ಬರ್ಬೇಕಂತ ಹೇಳ್ತಾರೆ. ಇದು ಇನ್ನೊಂದು ರೀತಿ ಮಾಡಿದ್ರೆ ಕೂಡ ನೋಡಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಅಂದ್ರೆ ಇದೇ ತರ ಯಾವ ತರ ತಗೋದಾಗ, ಸೊ 2 ಅನುಪಾತ ಸೊ 9 5 ಇಲ್ಲಿ ಅಂದ್ರೆ ಎಕ್ಸ್ ಅಂತ ತಗೋಣ, ಗೊತ್ತಿಲ್ಲ ಅಂತೇಳಿ. ಈಗ ಏನ್ ಮಾಡಿ ನೋಡಿ, ಎರಡು ಮಲ್ಟಿಪ್ಲಿಕೇಶನ್ ಮಾಡೋಣ, ಎಷ್ಟಾಗುತ್ತೆ, 2 × x ಅಂದ್ರೆ 2x ಆಗುತ್ತೆ, ಈಕ್ವಲ್ ಟು 9 ಇಲ್ಲಿ ಎಷ್ಟಾಗುತ್ತೆ, 45 ಆಗುತ್ತಾ, ಎಸ್. ಆನ್ಸರ್ ನೋಡಿ ಏನಾಗುತ್ತೆ, 2x + ಈಕ್ವಲ್ ಟು 45 ಆಗುತ್ತಾ, x ಈಕ್ವಲ್ ಟು 45 / 2 ಆಗುತ್ತೆ. ಎಷ್ಟಾಗುತ್ತೆ ನೋಡಿ, 2 × 1 2 2 2 2 ಆಯ್ತಾ. ಆಮೇಲೆ ನೆಕ್ಸ್ಟ್ ಎಷ್ಟು ಉಳಿತು, 5 ಇತ್ತಲ್ವಾ, 2 2 ಆಗುತ್ತೆ, ನೆಕ್ಸ್ಟ್ 5 ಇರುತ್ತೆ, ಅಂದ್ರೆ ಎಷ್ಟು ಉಳಿತು ನಮಗೆ 22.5 ಬರುತ್ತೆ. ನಮ್ಗೆ 25 ಬರ್ತಾ ಇಲ್ಲ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಮಾತ್ರ ಅಫಿಷಿಯಲ್ ಆನ್ಸರ್ ಮಾತ್ರ 3 ಕೊಟ್ಟಿದ್ದಾರೆ. ಒಂದ್ಸಲ ನೀವು ಚೆಕ್ ಮಾಡಿ, ಓಕೆನಾ. ಸೊ ನನಗೆ 36 ಸರಿ ಅನಿಸಿತ್ತು, ಬಟ್ ಅದು ಆಗುತ್ತೆ. ಬಟ್ ಈ ತರ ಮಾಡಿದ್ರೆ ನಮಗೆ 22.5 ಬರುತ್ತೆ, ಬಟ್ ಅಂದ್ರೆ ನಿಯರ್ ಆನ್ಸರ್ ಇದಾಗುತ್ತೆ, ಓಕೆನಾ. ಸೊ ಇದು ನಿಮ್ಗೆ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಮತ್ತೆ ನೋಡೋಣ ನಮಗೆ ಬೇರೆ ಆನ್ಸರ್ ಗೊತ್ತಿದ್ರೆ ಮುಂದಿನ ವಿಡಿಯೋ ಕ್ಲಾಸ್ ಅಲ್ಲಿ ಅದನ್ನ ಆಡ್ ಮಾಡ್ಕೊಂಡು ಹೇಳ್ತಾ ಹೋಗ್ತೀನಿ. ಓಕೆ, ಎಸ್. ಬಟ್ ಅಫಿಷಿಯಲ್ ಆನ್ಸರ್ ನಮಗೆ 3 ಕೊಟ್ಟಿದ್ದಾರೆ, ರೈಟ್, 25 ಕೊಟ್ಟಿದ್ದಾರೆ, ಎಸ್. ನೆಕ್ಸ್ಟ್ ನೋಡ್ತಾ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ, ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ನೋಡಿ, ಇದು ನಮಗೆ ಡೈರೆಕ್ಷನ್ ಟೆಸ್ಟ್, ಸೆನ್ಸ್ ಟೆಸ್ಟ್, ಅಥವಾ ಇದನ್ನ ನಾವು ದಿಕ್ಕುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಅಂತ ಕರೀತಾರೆ. ಇದು ತುಂಬಾ ಈಸಿ ಇದೆ, ನೋಡ್ತಾ ಹೋಗೋಣ. ನೋಡಿ ಏನಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಹೌದಾ, ಒಬ್ಬ ಎಕ್ಸ್ ಅನ್ನೋ ವ್ಯಕ್ತಿ ಅನ್ಕೊಳ್ಳಿ. ಅದೇನ್ ಮಾಡ್ತಾನೆ ನೋಡಿ, ಇಲ್ಲಿಂದ ಉತ್ತರಕ್ಕೆ ಹೋಗ್ತಾನಂತೆ. ಉತ್ತರ ಅಂದ್ರೆ ಡೈರೆಕ್ಷನ್ ಅಲ್ವಾ, ಎಷ್ಟು ಮೀಟರ್ ಹೋಗ್ತಾನೆ ಅಂತ ನೋಡಿ, ಇದನ್ನು ಬೇಕಾದ್ರೆ ನಾನು ಪಾಯಿಂಟ್ ಎ ಅಂತ ಹೇಳ್ತೀನಿ. ಎಷ್ಟು ಮೀಟರ್ ಹೋಗ್ತಾನೆ, 20 ಮೀಟರ್ ಹೋಗ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡಿ, ಎಡಕ್ಕೆ ತಿರುಗ್ತಾನೆ ನೋಡಿ. ಹೌದಾ, ನೋಡಿ ಉತ್ತರಕ್ಕೆ ಹೋದಾಗ ಏನಾಗುತ್ತೆ, ಎಡಕ್ಕೆ ಅಂತ ಏನಾಗುತ್ತೆ ನಮಗೆ, ಸೊ ಈ ಕಡೆ ಆಗುತ್ತಲ್ವಾ, ಏನ್ ಮಾಡ್ತಾನೆ ಅಂತ ಎಡಕ್ಕೆ ಎಷ್ಟು ದೂರ ಹೋಗ್ತಾನಂತೆ, 40 ಮೀಟರ್ ಹೋಗ್ತಾನಲ್ವಾ, 40 ಮೀಟರ್ ಹೋಗ್ತಾನೆ. ಇದನ್ನ ಬೇಕಾದ್ರೆ ನಾವು ಬಿ ಪಾಯಿಂಟ್ ಅಂತ ತಗೋಣ, ಇದನ್ನ ಬೇಕಾದ್ರೆ ನಾವು ಸಿ ಪಾಯಿಂಟ್ ಅಂತ ತಗೋಣ. ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡಿ, ಮತ್ತೆ ಅವ್ರು ಎಡಕ್ಕೆ ತಿರುಗ್ತಾನಂತೆ. ಮತ್ತೆ ಏನ್ ಮಾಡ್ತಾನಂತೆ, ಎಡಕ್ಕೆ ಅಂದ್ರೆ ಯಾವ ಕಡೆ ಆಗುತ್ತೆ, ಡೌನ್ ಆಗುತ್ತಲ್ವಾ. ಎಷ್ಟು ಮೀಟರ್ ಹೋಗ್ತಾನೆ, ಎಡಕ್ಕೆ ತಿರುಗಿ 20 ಮೀಟರ್ ಹೋಗ್ತಾನೆ ನೋಡಿ. ಎಷ್ಟು ಮತ್ತೆ ಡೌನ್ ತಿರುಗಿ ಎಷ್ಟು ಮಾಡ್ತಾನೆ, 20 ಮೀಟರ್ ಹೋಗ್ತಾನೆ. ಈ ಪಾಯಿಂಟ್ ಅನ್ನು ಬೇಕಾದ್ರೆ ನೀವು ಕ್ಯಾನ್ ಟೇಕ್ ಆಸ್ ಡಿ ಅಂತ ತಗೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತಾನೆ, ಮತ್ತೆ ಬಲಕ್ಕೆ ತಿರುಗಿ 20 ಮೀಟರ್ ಹೋಗ್ತಾನೆ. ಬಲಕ್ಕೆ ಅಂದ್ರೆ ಯಾವ ಕಡೆ ಆಗುತ್ತೆ, ಡೌನ್ ಬಂದಾಗ ಯಾವ ಕಡೆ ಆಗುತ್ತೆ, ಸೊ ಈ ಕಡೆ ಆಗುತ್ತಲ್ವಾ ಬಲಕ್ಕೆ ಅಂದ್ರೆ, ಎಸ್, ಈ ಕಡೆ ಬಲಕ್ಕೆ ಆಗುತ್ತೆ. ಎಷ್ಟು ಮೀಟರ್ ಹೋಗ್ತಾನೆ ಅವನು, 20 ಮೀಟರ್ ಹೋಗ್ತಾನಂತೆ. ಹಾಗಾದ್ರೆ ಅವನು ಪ್ರಾರಂಭದಿಂದ ಎಷ್ಟು ದೂರ ಅಂತ ಕೇಳ್ತಾನೆ. ನೋಡಿ ನಮಗೆ 20 ಇದೆ, ನೆಕ್ಸ್ಟ್ ಇದೆಷ್ಟಿದೆ ನಮಗೆ, ಇದು 40 ಇದೆ ಅಲ್ವಾ, ಅಂದ್ರೆ ಎಷ್ಟಾಯ್ತು, 20 + 40 ಅಂದ್ರೆ ಎಷ್ಟಾಯ್ತು ನಮಗೆ, ಆತ 60 ಮೀಟರ್ ದೂರದಿಂದಾನೆ ಸ್ಟಾರ್ಟಿಂಗ್ ಇಂದ ಇನಿಷಿಯಲ್ ಪಾಯಿಂಟ್ ಇಂದ. ಎಷ್ಟಾಗುತ್ತೆ ನಮಗೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ವೇಳೆ ಎ ಯನ್ನ ಪ್ಲಸ್ ಎಂದು, ಬಿ ಯನ್ನ ಮೈನಸ್ ಎಂದು, ಸಿ ಯನ್ನ ಗುಣಾಕಾರ ಎಂದು ಬರೆದರೆ, ಏನಿದೆ ನೋಡಿ ಸಿಂಬಲ್ಗಳನ್ನು ಕೇರ್ಫುಲ್ ಆಗಿ ಏನಂತ ಹೇಳಿದರೆ, ಎ ಅಂತ ಏನ್ ಬರ್ಬೇಕಂತ, ಎಗೆ ನಾವು ಪ್ಲಸ್ ತಗೋಬೇಕಂತಲ್ವಾ, ಪ್ಲಸ್ ಅಂತ ಬರ್ಬೇಕಂತೆ. ಬಿ ಗೆ ಬರ್ಬೇಕಂತೆ, ಮೈನಸ್ ಅಂತ ತಗೋಬೇಕಂತೆ. ಅದೇ ರೀತಿ ಸಿ ಗೆ ಅಂತ ತಗೋಬೇಕಂತ ಹೇಳಿದರೆ
ಇಂಟು ತಗೋಬೇಕಂತ ಮಲ್ಟಿಪ್ಲಿಕೇಶನ್ ತಗೋಬೇಕಂತ ಹೇಳ್ತಾರೆ. ಈಗ ಒಂದೊಂದು ನಂಬರ್ ಕೊಟ್ಟಿದ್ದಾರೆ, ಏನಿದೆ ಬರ್ಕೊಳ್ಳೋದು ಕಡೆ 10C4A4C4B6 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ನೋಡಿ ಬರ್ಕೊಂಡು ತಗೊಂಡು ಫಸ್ಟ್ 10 ಇದೆ, ಸಿ ಏನಿದೆ ನಮಗೆ, ಸಿಗೆ 4 ಇದೆಯಲ್ವಾ, ಸರಿ ಸಿ ಇಂಟು ಇದೆಯಲ್ವಾ, ಹಾಗೆ ನೆಕ್ಸ್ಟ್ 4 ಇದೆ. ಎ ಏನಿದೆ ನೋಡಿ, ಹೇಗೆ ಈಗ ಪ್ಲಸ್ ಇದೆಯಲ್ವಾ, ನೆಕ್ಸ್ಟ್ 4 ಇದೆ. ಆಮೇಲೆ ಸಿಗೆ ಎಷ್ಟಿದೆ, ಸಿಗೆ ಏನಿದೆ ಇಂಟು ಇದೆ, ನೆಕ್ಸ್ಟ್ 4 ಇದೆ. ಬಿಗೆ ಏನಿದೆ ಮೈನಸ್ ಇದೆ, 6 ಇದೆ. ಈಗ ಮಾಡ್ತಾ ನೋಡಿ. ಸೊ ಫಸ್ಟ್ ನೋಡಿ ಯಾವ್ದು ಮಾಡಿ, 10 ಇಂಟು 4 ಅಂದ್ರೆ 40 ಅಲ್ವಾ, ಎಸ್ 40 ಪ್ಲಸ್ 4 4 16 ಮೈನಸ್ 6 ಇದೆ, ಎಷ್ಟಾಯ್ತು 40. 16 6 ಎಷ್ಟಾಗುತ್ತೆ ನಮಗೆ 10 ಅಲ್ವಾ, ಎಷ್ಟು ಬಂತು ನಮಗೆ 40 ಕೂಡಿಸಿದಾಗ ಎಷ್ಟಾಗುತ್ತೆ 50 ಬರುತ್ತೆ. ಹಾಗಾಗಿ ನಮಗೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ದಿಸ್ ವ್ಯಾಲ್ಯೂ ಈಸ್ 50 ಆಗುತ್ತೆ. ನಮಗೆ ಅಫಿಷಿಯಲ್ ಆನ್ಸರ್ ಕೂಡ 1 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಇದೊಂದು ಜನರಲ್ ಕ್ವಶನ್ ಇದೆ. ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ 2022ರಲ್ಲಿ ಕೊಟ್ಟಿದ್ದಾರೆ. ಈಗ ನಮ್ಮ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗಲ್ಲ, ಏನಿದೆ ನೋಡಿ. ಅವಾಗ ಯಾವ್ದ್ರೆ ರಾಫೆಲ್ ನಡಾಲ್ ಅವರು ತಗೊಂಡಿರ್ತಾರೆ, ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಏನಂದ್ರೆ ಈಗ ಪ್ರೆಸೆಂಟ್ ಆಗಿ 2025ರಲ್ಲಿ ಯಾರು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಅಂತ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ನಿಮಗೆ ಮೇ ಬಿ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂತ. ಓಕೆ, ಹಾಗಾಗಿ ಆಪ್ಷನ್ 3 ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಎಸ್, ನೆಕ್ಸ್ಟ್ ನೋಡ್ತಾ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿದೆ. ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ ಅಂತ ಕೇಳ್ತಾರೆ. ಓಕೆ ನೋಡಿ, ಏನು ಜಲಶಕ್ತಿ ಅಭಿಯಾನದ ಮುಖ್ಯ ಉದ್ದೇಶ ಅಂದ್ರೆ ಇದು ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು ಈ ಒಂದು ಜಲಶಕ್ತಿ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಗೊತ್ತಿರಲಿ, ಏನು ಈಗ ಪ್ರೆಸೆಂಟ್ ಆಗಿ ಒಂದು ಸ್ಕೀಮ್ ಮಾಡಿದ್ದಾರೆ, ಏನಂತದು ನಮ್ಮ ರಾಜ್ಯದಲ್ಲಿ ಬಂದಾಗ ಮನೆ ಮನೆ ಗಂಗೆ ಅಂತ ಸ್ಕೀಮ್ ಹೆಸರು ಏನಿದೆ, ಮನೆ ಮನೆಗೆ ಗಂಗೆ ಅಂದ್ರೆ ಏನು, ಇದರ ಅರ್ಥ ಇದರ ಏನ್ ಕೆಲಸ ಇರುತ್ತೆ ಅಂದ್ರೆ ಪ್ರತಿ ಮನೆಗೆ ಆಕ್ಚುಲಿ ಶುದ್ಧ ಕೊಳೆ ನೀರು ಕೊಡುವಂಥದ್ದು ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ. ಇದು ಕೇಂದ್ರ ಸರ್ಕಾರ ಅಂತ ಕರೀತಾರೆ ಅಂದ್ರೆ ಜಲ್ ಜೀವನ್ ಮಿಷನ್ ಅಂತ ಕರೀತಾರೆ, ಜಲ ಜೀವನ ಮಿಷನ್ ಅಂತ ಮಾಡಿದ್ದಾರೆ. ಅಂದ್ರೆ ಏನಂದ್ರೆ ಪ್ರತಿ ಮನೆಗೆ ಕೂಡ ಹಳ್ಳಿ ಇರುವಂತಹ ಮನೆಗಳಿಗೆ ಅಂದ್ರೆ ಶುದ್ಧ ನೀರು ಕೊಡುವಂತ ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ. ಅದನ್ನು ರಾಜ್ಯದಲ್ಲಿ ಬಂದಾಗ ಮನೆ ಮನೆಗೆ ಗಂಗೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತೋಣ. ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ 2021 ಪಡೆದಂತ ಕನ್ನಡಿಗ ಅಂತ ಕೇಳ್ತಾರೆ. ಸೊ ಅದು ಏನಂದ್ರೆ BM ಹೆಗ್ಡೆ ಅವರಿಗೆ ಕೊಟ್ಟಿದ್ದಾರೆ 2021 ಅಂದ್ರೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಇದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಅಫಿಷಿಯಲ್ ಆನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಓಕೆ ನೋಡಿ, ಹಾಗಾದ್ರೆ ನಾವು 2025 ನೋಡ್ತಾ ನೋಡಿ. ಏನಂದ್ರೆ ಸಾಮಾನ್ಯವಾಗಿ ನಮ್ಮ ಭಾರತ ಸರ್ಕಾರ ಮಾಡುತ್ತೆ, ಸೊ ಪದ್ಮ ಅವಾರ್ಡ್ಸ್ ಅಂತ ಕೊಡುತ್ತೆ, ಪದ್ಮ ಪ್ರಶಸ್ತಿಗಳಂತ ಕೊಟ್ಟಿದೆ 2025ರಲ್ಲಿ. ಓಕೆನಾ, ಸೊ 2020ರಲ್ಲಿ ಕೊಟ್ಟಿದ್ದಾರೆ. ಇದರ 3 ತರ ಪ್ರಶಸ್ತಿ ಕೊಡ್ತೇವೆ. ಒಂದು ಪದ್ಮ ವಿಭೂಷಣ ಅಂತ ಕೊಡುತ್ತೆ, ನೆಕ್ಸ್ಟ್ ಪದ್ಮ ಭೂಷಣ ಅಂತ ಕೊಡುತ್ತೆ, ಇನ್ನೊಂದು ಪದ್ಮಶ್ರೀ ಪ್ರಶಸ್ತಿ ಅಂತ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಶ್ರೇಷ್ಠ ಬಂದು ಪದ್ಮವಿಭೂಷಣ, ನೆಕ್ಸ್ಟ್ ಸೆಕೆಂಡ್ ಬಂದು ಪದ್ಮವಿಭೂಷಣ, ಆಮೇಲೆ ಪದ್ಮಶ್ರೀ ಅಂತ ಕೊಡ್ತಾರೆ. 2022ರಲ್ಲಿ ಆಕ್ಚುಲಿ ನೋಡಿ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಏನು ಶತಾವಧಾನಿ ಆರ್ ಗಣೇಶ್ ಇದಲ್ಲ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕರೆಂಟ್ ಅಫೇರ್ಸ್. 2025ರಲ್ಲಿ ಕೊಟ್ಟಿದ್ದದ್ದು. ಅದೇ ರೀತಿ ಪದ್ಮಶ್ರೀ ಪಡೆದವರು 4 ಜನ ಪಡೆದಾರೆ. ಯಾರ್ಯಾರು? ಅಂಕೇಗೌಡ ಅಂತ ಪಡೆದಾರೆ. ಇವರಂದ್ರೆ ಒಂದು ಪುಸ್ತಕ ಮನೆ ಮಾಡಿದವರು. ಡಾಕ್ಟರ್ ಸುರೇಶ್ ಅನಗೋಡೆ ಅಂತೇಳಿ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ST ಸುಶೀಲಂ ಅಂತ ಕೊಟ್ಟಿದ್ದಾರೆ, ಸಮಾಜ ಸೇವೆ. ಅದೇ ರೀತಿ ಡಾಕ್ಟರ್ ಪ್ರಭಾಕರ್ ಪ್ರಭು ಕೋರಿಯರ್ ಕೊಟ್ಟಿದ್ದಾರೆ, ಸಾಹಿತ್ಯ ಮತ್ತು ಶ್ರೇಣಿಯಲ್ಲಿ. ಇವುದಂದ್ರೆ 2020ರ ಕರ್ನಾಟಕದ ಪದ್ಮ ಪ್ರಶಸ್ತಿ ಪಡೆದಂತ ವಿಜೇತರಾಗಿದ್ದಾರೆ. ಹಾಗಾದ್ರೆ 2020ರಲ್ಲಿ ಯಾರಿಗೆ ಪದ್ಮವಿಭೂಷಣ ಕೊಟ್ಟರು ಅಂದ್ರೆ 5 ಜನರಿಗೆ ಕೊಟ್ಟಿದ್ದಾರೆ. ಯಾರಿಗೆ ನೋಡಿ, ಶ್ರೀ ಧರ್ಮೇಂದ್ರ ಸಿಂಗ್ ದಿಗಲ್ ಕೊಟ್ಟಿದ್ದಾರೆ ಕಲಾ ಕ್ಷೇತ್ರದಲ್ಲಿ, ಶ್ರೀ KT ಥಾಮಸ್ ಕೊಟ್ಟಿದ್ದಾರೆ ಪಬ್ಲಿಕ್ ಅಫೇರ್ಸ್ ಸಾರ್ವಜನಿಕ ಕ್ಷೇತ್ರಗಳಲ್ಲಿ, MS N ರಾಜಮ್ ಅಂತ ಕೊಟ್ಟಿದ್ದಾರೆ ಆರ್ಟ್ ಕಲಾ ಕ್ಷೇತ್ರದಲ್ಲಿ, ಶ್ರೀ P ನಾರಾಯಣನ್ ಕೊಟ್ಟಿದ್ದಾರೆ ಲಿಟರೇಚರ್ ಮತ್ತು ಎಜುಕೇಶನ್ ಕ್ಷೇತ್ರದಲ್ಲಿ ಅಂದ್ರೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ. ಅದೇ ರೀತಿ ಶ್ರೀ VS ಅಚ್ಯುತ್ ನಂದನ್ ಕೊಟ್ಟಿದ್ದಾರೆ ಪಬ್ಲಿಕ್ ಅಫೇರ್ಸ್ ಅಲ್ಲಿ. ಇವರಂದ್ರೆ ಟೋಟಲ್ ಆಗಿ 5 ಜನ ಏನಂದ್ರೆ ಪದ್ಮಭೂಷಣ ಪ್ರಶಸ್ತಿ ಪಡೆದದ್ದು 2020ರಲ್ಲಿ. ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಆಗುತ್ತೆ ನೋಡಿ. ಸೊ B ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನ ಪ್ರಾರಂಭಿಸಿದ ರಾಜ್ಯ ಅಂತ ಕೇಳ್ತಾರೆ, ಅದು ಪಶ್ಚಿಮ ಬಂಗಾಳ. ಇದೇನಾಗಿದೆ, ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಮಾಡಿದ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಇದು ಕರೆಂಟ್ ಅಫೇರ್ಸ್, ಬಟ್ ಈಗ ಪ್ರೆಸೆಂಟ್ ಆಗಿ ಇಷ್ಟು ಇದೆಲ್ಲ. ಎಸ್, ನೋಡ್ತಾ ಹೋಗಿ. ನೆಕ್ಸ್ಟ್ ನೋಡ್ತಾ ಕರ್ನಾಟಕದಲ್ಲಿ
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವಂತ ಅತ್ಯುನ್ನತ ವೆರಿ ಇಂಪಾರ್ಟೆಂಟ್ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಕೇಳ್ತಾ ಇದ್ದಾರೆ ನೋಡಿ. ಓಕೆ, ಸೊ ನಮ್ಗೆಲ್ಲ ಗೊತ್ತಿರುತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಅದು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದರಿಂದ ಹಲವಾರು ಪ್ರಶಸ್ತಿ ಕೊಡ್ತಾ ಹೋಗುತ್ತೆ. ಪಂಪ ಪ್ರಶಸ್ತಿ ಕೊಡ್ತಾರೆ, ಆಮೇಲೆ ಕನಕಶ್ರೀ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ, ಜಕಣಾಚಾರ್ಯ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಓಕೆ, ಹಾಗಾಗಿ ಏನು ಸಾಹಿತ್ಯ ಕ್ಷೇತ್ರ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವುದಾಗಿದೆ ಅದು ಪಂಪ ಪ್ರಶಸ್ತಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ ನೋಡಿ. ಪಂಪ ಅಂತ ತಕ್ಷಣ ನಮಗೆ ಕರಿತೀವರನ್ನ ಕನ್ನಡದ ಆದಿಕವಿ ಅಂತ ಕರೀತಾರೆ. ಈ ತರ ಹಲವಾರು ಕೃತಿಗಳು ಬರೆದಿದ್ದಾರೆ. ಅದರಲ್ಲಿ ಬಂದಾಗ ಪಂಪ ಭಾರತ, ವಿಕ್ರಮಾರ್ಜುನ ವಿಜಯ ಇದರ ಒಂದು ಪ್ರಮುಖ ಕೃತಿಗಳಾಗಿದೆ. ಓಕೆ, ಸೊ ಹಾಗಾಗಿ ಗೊತ್ತಿರಲಿ. ಹಾಗಾದ್ರೆ ಕರೆಂಟ್ ಅಫೇರ್ಸ್ ಯಾವ ರೀತಿ ಕೇಳ್ತಾ ನೋಡ್ತಾ ಹೋಗಿ. ನೋಡಿ, ಪಂಪ ಪ್ರಶಸ್ತಿ 2020 ಕೇಳ್ತಾ ಇದ್ವಿ ಎಕ್ಸಾಮ್ ಅಲ್ಲಿ, ಕೇಳಬಹುದಲ್ವಾ? ಏನಂದ್ರೆ ಇದಂದ್ರೆ ಪ್ರತಿ ವರ್ಷ ಕೊಡ್ತಾರೆ. ಯಾರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರ್ತಾರೆ ಅವರಿಗೆ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ ಈ ಪಂಪ ಪ್ರಶಸ್ತಿ. ಓಕೆ, ಇದರಲ್ಲಿ ಅಂದ್ರೆ 5 ಲಕ್ಷ ರೂಪಾಯಿ ದುಡ್ಡು ಇರುತ್ತೆ ಪ್ಲಸ್ ಫಲಕ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ 2024 ಯಾರು ಪಡೆದ ಗೊತ್ತಿರಬೇಕಾಗುತ್ತೆ. ಅದು ಡಾಕ್ಟರ್ BA ವಿವೇಕ್ ರೈ ಇದಲ್ಲ, ಇವರಿಗೆ ಅಂದ್ರೆ 2024-25 ಆಕ್ಚುಲಿ ಈ ಒಂದು ಪಂಪ ಪ್ರಶಸ್ತಿಯನ್ನ ನೀಡಲಾಗಿದೆ. ಗೊತ್ತಿರಬೇಕು. ಅವರ ಹೆಸರು ಡಾಕ್ಟರ್ BA ವಿವೇಕ್ ರೈ ಅಂತ ಬರಬೇಕು. ಡಾಕ್ಟರ್ BA ವಿವೇಕ್ ರೈ ಅಂದ್ರೆ 2024-25 ಸಾಲಿನ ಪಂಪ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದು ಕರೆಂಟ್ ಅಫೇರ್ಸ್. ಅದೇ ರೀತಿ ಇನ್ನೊಂದು ಪ್ರಶಸ್ತಿ ಕೊಟ್ಟಿದೆ ನೋಡಿ, ಕನಕಶ್ರೀ ಪ್ರಶಸ್ತಿ ಇದೆ. ಇದು ಯಾರಿಗೆ ಕೊಡ್ತಾರೆ? ಯಾರೆಲ್ಲ ಕನಕದಾಸರ ಜೀವನ ಸಾಹಿತ್ಯ ಸಂದೇಶವನ್ನು ಸಾರುವಂತ ಒಂದು ಏನು ಸಾಹಿತ್ಯ ರಚನೆ ಮಾಡಿರ್ತಾರೆ, ಅವ್ರಿಗೋಸ್ಕರ ಸೇವೆ ಮಾಡಿರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಪ್ರತಿ ವರ್ಷ ಅಂತ ವಿದ್ವಾಂಸರಿಗೆ ಲೇಖಕರಿಗೆ ಕನಕಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಹೋಗುತ್ತೆ. ಅಗೇನ್ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸೊ ಇಲ್ಲಿ ಕೂಡ 5 ಲಕ್ಷ ಇರುತ್ತೆ, ಜೊತೆಗೆ ಪುತ್ಥಳಿ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ 2026 ಕೊಟ್ಟರೆ ಗೊತ್ತಿರಬೇಕಾಗುತ್ತೆ. ಸೊ ಚಂದ್ರಕಾಂತ್ ಬಿಜ್ಜರ್ಗಿ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ ಫೋಟೋ ಕೆಳಗಡೆ, ಚಂದ್ರಕಾಂತ್ ಬಿಜ್ಜರ್ಗಿ ಅವ್ರಿಗೆ ಏನಂದ್ರೆ 2025 ಒಂದೇನಂತಂದ್ರೆ ಕನಕಶ್ರೀ ಪ್ರಶಸ್ತಿಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡಿರುವಂತದ್ದು. ಇಲ್ಲಿ ಕಾಣಿಸ್ತಾ ಇದ್ರೆ ಚಂದ್ರಕಾಂತ್ ಬಿಜ್ಜರ್ಗಿ ಅಂತ ಕರೀತಾರೆ. ಓಕೆ, ಎಸ್. ಅದೇ ರೀತಿ ಇನ್ನೊಂದು ಅವಾರ್ಡ್ ಇದೆ ನೋಡಿ, ಯಾವುದು ಜಕಣಾಚಾರ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ 2020. ಇದಂದ್ರೆ ಯಾರೆಲ್ಲ ಒಂದು ಈ ಸುಂದರ ಶಿಲ್ಪಗಳನ್ನ ಇದು ಮಾಡ್ತಾ ಹೋಗ್ತಾರೆ, ಹೌದಾ? ಯಾರು ಖ್ಯಾತರಾಗಿರುವಂತಹ ಶಿಲ್ಪಿಗಳಾಗಿರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಇದನ್ನ 1995 ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದೊಂದು 5,000 ರೂಪಾಯಿ 5 ಲಕ್ಷ ಕೊಡ್ತಾ ಇದ್ದಾರೆ ಕೂಡ. ಹಾಗಾದ್ರೆ 2024 ಗೊತ್ತಿರಬೇಕಾಗುತ್ತೆ. ಶ್ರೀ ಎಂ ರಾಮಮೂರ್ತಿ ಅಂದ್ರೆ 2024 ಏನಂದ್ರೆ ಏನ್ ಮಾಡಿದ್ರೆ ಈ ಒಂದು ಜಕಣಾಚಾರಿ ಪ್ರಶಸ್ತಿ ಪಡೆದಿದೆ. ಇದೊಂದು ಶಿಲ್ಪಿಗಳಿಗೆ ಕೊಡುವಂತ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದು ಕೂಡ ಕೊಡುವಂತದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಓಕೆ, ಸೊ ಇಷ್ಟೆಲ್ಲ ಗೊತ್ತಿರಬೇಕು ನಿಮ್ಮ ಕರೆಂಟ್ ಅಫೇರ್ಸ್ಗೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ SSLC ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಸ್ಕಾಲರ್ಶಿಪ್ ಒದಗಿಸುವಂತ ಕಾರ್ಯಕ್ರಮ ಅಂತ ಕೇಳ್ತಾರೆ. ಅಂದ್ರೆ ಏನಂದ್ರೆ ರೈತರ ಮಕ್ಕಳು ಕೊಡುವಂಥದ್ದು. ಯಾವ್ದು ಹೆಸರಲ್ಲೇ ಇದೆ ನೋಡಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದೆಯಲ್ಲ, ಇದು ಏನಂದ್ರೆ ವಿಶೇಷವಾಗಿ ಯಾರೆಲ್ಲ ರೈತರ ಮಕ್ಕಳು ಇರ್ತಾರೆ ಅವರ ಒಂದು ಉನ್ನತ ಶಿಕ್ಷಣಕ್ಕಾಗಿ ಕೊಡುವಂತ ಒಂದೇನಾಗಿದೆ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ಅಥವಾ ಶಿಷ್ಯ ವೇತನವಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ ನೋಡಿ. ನೋಡ್ತಾ ಹೋಗೋಣ ಈ ಸ್ಕೀಮ್ ಬಗ್ಗೆ. ಇದನ್ನ ಏನು ಈ ಸ್ಕೀಮ್ ಇದೆಯಲ್ಲ ಇದನ್ನ ಏನ್ ಮಾಡ್ತಾರೆ 2020 ಈ ಒಂದು ಯೋಜನೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಕರೀತಾರೆ. ಅಂದ್ರೆ ಯಾರೆಲ್ಲ SLC ಮುಗಿಸಿರ್ತಾರೆ ಅವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಏನ್ ಮಾಡ್ತಾರೆ ನೇರವಾಗಿ ಅವರ ಖಾತೆಗೆ ಸೊ ಸ್ಕಾಲರ್ಶಿಪ್ ಕೊಡುವುದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ರೈಟ್, ಹಾಗಾದ್ರೆ ಅಮೌಂಟ್ ಎಷ್ಟು ಕೊಡ್ತಾರೆ ನೋಡ್ತಾ ಹೋಗೋಣ ನೋಡಿ. ಯಾರೆಲ್ಲ ಸೊ ಪದವಿ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಆಕ್ಚುಲಿ ಏನ್ ಮಾಡ್ತಾರೆ ಸೊ 2,500 ಕೊಡ್ತಾರೆ ಬಾಯ್ಸ್ಗೆ, ಹುಡುಗಿರಿಗೆ 3,000 ಕೊಡ್ತಾರೆ. ಅದೇ ರೀತಿ BA BSc BCom ಇತ್ಯಾದಿ MBBS BTech ಮಾಡೋರಿಗೆ 5,000 ಕೊಡ್ತಾರೆ, ಹುಡುಗರಿಗೆ ಲೇಡೀಸ್ಗೆ 5,500 ಕೊಡ್ತಾರೆ. LL ಮಾಡೋರಿಗೆ ಪ್ಯಾರಾಮೆಡಿಕಲ್ ಮಾಡೋರಿಗೆ 2,500 ಕೊಡ್ತಾರೆ, ಹುಡುಗಿರಿಗೆ 8,000 ಕೊಡ್ತಾರೆ. MBBS BTech ಮಾಡೋದವರಿಗೆ ಏನಂದ್ರೆ PG ಕೋರ್ಸ್ಗಳಿಗೆ ಸೊ 10,000 ಕೊಡ್ತಾರೆ, ಹುಡುಗರಿಗೆ 11,000 ಕೊಡ್ತಾ ಹೋಗ್ತಾರೆ. ಅದು ಏನಾಗಿದೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಒಂದು ಶಿಷ್ಯ ವೇತನ ಅಂತ ಕರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಸೊ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 73ನೇ ಪ್ರಶ್ನೆ. 2021 ವಿಶ್ವಸಂಸ್ಥೆಯ ಬದಲಾವಣೆಯ ಶೃಂಗಸಭೆ ನಡೆದ ಸ್ಥಳ ಅಂತ ಕೇಳ್ತಾರೆ ನೋಡಿ. ನಮ್ಮ ದೇಶದಲ್ಲಿ ಆಗುತ್ತೆ ಅಂದ್ರೆ ನಮ್ಮ ದೇಶದ ಇಡೀ ಜಗತ್ತಲ್ಲಿ ಅಂದ್ರೆ ಪ್ರತಿ ವರ್ಷ ಏನ್ ಮಾಡುತ್ತೆ ಒಂದು ಕಾರ್ಯಕ್ರಮ ಆಗುತ್ತೆ. ನಾವು ಏನಂತ ಕರಿತೀವಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ, COP ಅಂತ ಕರೀತಾರೆ. ಯಾರು ಮಾಡ್ತಾರೆ ಅದನ್ನ ಇದು ಮಾಡೋದು UNFCCC ಅಂತ ಕರೀತೀವಿ. ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡ್ತಾ ಹೋಗುತ್ತೆ. UNFCCC ಅಂದ್ರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕರೀತಾರೆ. ಈ ಸಂಸ್ಥೆ ಏನ್ ಮಾಡುತ್ತೆ ಪ್ರತಿ ವರ್ಷ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಸಮ್ಮೇಳನ ಮಾಡ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ ಏನು 2024 ಆಯ್ತಲ್ವಾ, ಎಲ್ಲೇ ಇದ್ದದು
2021 ಆಗಿದ್ರೆ ಅದನ್ನ ನಾವು ಕಾಫ್ 26 ಅಂತ ಕರೀತಾರೆ. ಅಂದ್ರೆ ಕಾಪ್ 26ನೇ ಸಮ್ಮೇಳನ ಆಗಿದೆ. ಅದಾಗಿದೆ ಏನಂದ್ರೆ ಅದು ಯುಕೆ ಯುನೈಟೆಡ್ ಕಿಂಗ್ಡಮ್ ನ ಏನು ಸ್ಕಾಟ್ಲೆಂಡ್ ಬರುವಂತ ಸ್ಕಾಟ್ಲೆಂಡ್ ನ ಎಲ್ಲಾಯ್ತು ಗ್ಲಾಸ್ಗೋ ಅಂತ ಪ್ಲೇಸ್ ಅಂದ್ರೆ ಈ ಒಂದು ಕಾಪ್ 26 ಸಮ್ಮೇಳನ ನೆರವೇರಿತು. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಏನು ಕೇಳ್ತಾರೆ ಅಂದ್ರೆ ಸೊ ಈಗ 2025ರಲ್ಲಿ ಈ ಕೇಳ್ತಾರೆ 2025ರಲ್ಲಿ ಏನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಷ್ಟನೇದಿದು 35 ಎಲ್ಲೈತೆ ಅಂತ ಕೇಳ್ತಾರೆ. ಗೊತ್ತಿರಬೇಕಾಗಿದ್ದಿಲ್ಲ ಅಂದ್ರೆ ಸೊ ಬ್ರೆಜಿಲ್ ನ ಬೆಲೆಮ್ ಅಂತ ಬರುತ್ತೆ. ಇಲ್ಲಿ ಬ್ರೆಜಿಲ್ ನ ಬೆಲೆಮ್ ಅಂತ ಪ್ಲೇಸ್ ಅಲ್ಲಿ ಆಗಿದೆ. ಯಾವುದು 2025ರ ಒಂದು ಕಾಪ್ 30 ಸಮ್ಮೇಳನ. ಅದೇ ರೀತಿ 2026ರ ಕಾಫ್ 31 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 31 ಕಾರ್ಯಕ್ರಮ ಇಲ್ಲಿ ಆಗುತ್ತೆ. ಗೊತ್ತಿರಬೇಕಾಗುತ್ತೆ ಅದು ಸೊ ಟರ್ಕಿಯಲ್ಲಿ ಆಗುತ್ತೆ ನೋಡಿ. ಇದು ಕೂಡ ನಮಗೆ ಸೊ ಕರೆಂಟ್ ಅಫೇರ್ಸ್ ಮುಂಬರುವಂತ ಎಕ್ಸಾಮ್ ಗಳಲ್ಲಿ ಓಕೆನಾ. ಸೊ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ನಮಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ದ ಫ್ಯೂರೋಸ್ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರೆ ಪುಸ್ತಕವು ಇವರಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಒಂದು ಬುಕ್ ಕಾಣಿಸ್ತಾ ಇದೆ ಫ್ಯೂರೋಸ್ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಅಂತ ಒಂದು ಬುಕ್ ಇದೆ. ಇದಂದ್ರೆ ಯಾರು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಎಚ್ ಡಿ ದೇವೇಗೌಡರ ಜೀವನಕ್ಕೆ ಸಂಬಂಧಪಟ್ಟಂತ ಒಂದೇನಾಗಿದೆ ಜೀವನ ಚರಿತ್ರೆಯಾಗಿದೆ. ಇದು ಬರೆದಿರೋದ್ರೆ ಸುಗತ್ ಶ್ರೀನಿವಾಸ ರಾಜರು ಈ ಒಂದು ಬುಕ್ ಅನ್ನು ಬರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ದಿಸ್ ಬುಕ್ ಈಸ್ ರೆಡ್ ಟು ದಿ ಎಚ್ ಡಿ ದೇವೇಗೌಡ ಎ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಇಂಡಿಯಾ ಆಗಿರ್ತಾರೆ. ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವುದು ಇಲ್ಲಿ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ನಿಮಗೆ ಇಮೇಜ್ ಕಾಣಿಸ್ತಾರೆ. ದಿಸ್ ಇಸ್ ದ ಸೊ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತ ಕರೀತೀವಿ. ಎಲ್ಲಿದೆ ಆಕ್ಚುಲಿ ಇದರದ್ದು ಚೀನಾ ನದಿಯ ಮೇಲೆ ಏನಂದ್ರೆ ಈ ಒಂದು ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ. ಏನು ಚೀನಾ ನದಿ ಇದೆಯಲ್ಲ ಇದೇನಂದ್ರೆ ಇದೊಂದು ಸಿಂಧು ನದಿಯ ಉಪನದಿಯಾಗಿದೆ. ಗೊತ್ತಿರಬೇಕು ನಿಮಗೆ, ಅಥವಾ ಇಂಡಸ್ ನದಿಯ ಒಂದು ಟ್ರಿಬ್ಯೂಟರಿ ಆಗಿದೆ. ನೋಡಿ ಏನು ಈ ಒಂದು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ ಇದಂದ್ರೆ ಇರುವಂತದ್ದು ಜಮ್ಮು ಮತ್ತೆ ಕಾಶ್ಮೀರ ಬರುತ್ತೆ. ಈ ಬ್ರಿಡ್ಜ್ ಇದರ ಹೈಟ್ ಆಗಿದೆ ಸೊ 359 ಮೀಟರ್ ಅಂದ್ರೆ ಇದು ಒಂದು ಎತ್ತರವಿರುವಂತಹ ಬ್ರಿಡ್ಜ್ ಆಗಿದೆ. ಇದು ಜಗತ್ತಿನ ಅತಿ ಎತ್ತರದ ಒಂದು ರೈಲ್ವೆ ಬ್ರಿಡ್ಜ್ ಅಥವಾ ರೈಲ್ವೆ ಸೇತುವೆ ಆಗಿದೆ. ಇದನ್ನ ಕಟ್ಟಿದ್ದಿಲ್ಲ ಅಂದ್ರೆ ಚೀನಾ ನದಿಯ ಮೇಲ್ಗಡೆ. ಓಕೆನಾ, ಅಂದ್ರೆ ನದಿಯ ಭಾಗದಲ್ಲಿ. ಸೊ ನಾವೇನಂದ್ರೆ ಆಪ್ಷನ್ 4 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಏನಂದ್ರೆ 25 ಕ್ವೆಶ್ಚನ್ಗಳನ್ನ ಜನರಲ್ ನಾಲೆಜ್ ಸಂಬಂಧಪಟ್ಟ ಪ್ರಶ್ನೆಗಳನ್ನ ವಿತ್ ಕರೆಂಟ್ ಅಫೇರ್ಸ್ ಮುಖಾಂತರ ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ಇದು ಮುಂಬರುವಂತ ಎಕ್ಸಾಮ್ ಅಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನನ್ನ ಒಂದು ಕ್ಲಾಸ್ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಮತ್ತೆ ಕೂಡ ಸೊ ಮುಂದಿನ ಪಾಠಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.